ನಮಸ್ಕಾರ. ಭಗವದ್ ಈ ಜ್ಯೋತಿಷ್ಯದ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಹಂತದಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂದಿದೆ. ಇವತ್ತಿನ ಕ್ಲಾಸ್ನಲ್ಲಿ ಕೆಲವಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ. ಇನ್ನು ಕೆಲವಿನ ಪ್ರಶ್ನೆಗಳು ಭಾವಕ್ಕೆ ಸಂಬಂಧಪಟ್ಟ ವಿಚಾರ, ಪ್ರಶ್ನೆಗೆ ಸಂಬಂಧಪಟ್ಟ ವಿಚಾರ, ಟೈಮ್ ಆಫ್ ಈವೆಂಟ್, ಒಂದು ಈವೆಂಟ್ ಎಷ್ಟು ದಿನದಲ್ಲಿ ನಡೀಬೋದು, ಡ್ಯೂರಾಷನ್, ಅದರ ಬಗ್ಗೆ ಮುಂದೆ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡೋಣ. ಇವತ್ತು ಮುಖ್ಯವಾಗಿ ಕೇಳ್ತಾ ಇರುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡೋಣ. ಸೊ ಕೇಳಿದ್ರಲ್ಲಿ ಸಂಕ್ಷಿಪ್ತವಾಗಿ ಒಂದು 4 ಪ್ರಶ್ನೆಗಳನ್ನು ಇಲ್ಲಿ ಇವತ್ತು ಸ್ಪರ್ಶ ಮಾಡ್ತೇನೆ. ಒಂದು, ಯುದ್ಧದ ಬಗ್ಗೆ ಬಹಳಷ್ಟು ಜನ ಕೇಳುವಂಥ ಪ್ರಶ್ನೆ, ಯುದ್ಧ ನಡೀತಾ ಇದಲ್ವಾ, ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆಮೇಲೆ ಇಂಟರ್ ಕ್ಯಾಸ್ಟ್ ಆರ್ ಇಂಟರ್ ರಿಲಿಜಿಯನ್ ಮ್ಯಾರೇಜ್ ಬಗ್ಗೆ ಜಾತಕದಲ್ಲಿ ಹೇಗೆ ನೋಡಬೇಕು ಅಂತ ಕೆಲವೊಂದು ಜನ ಪ್ರಶ್ನೆ. ಮತ್ತೆ ರಿಪೀಟ್ ಬರುವಂಥ ಪ್ರಶ್ನೆ ಮೂಲಾ ನಕ್ಷತ್ರದ ಪ್ರಶ್ನೆ. ಮೂಲಾ ನಕ್ಷತ್ರದ ದೋಷದ ಬಗ್ಗೆ ಏನಾದರೂ ಆಗುತ್ತಾ, ಹೇಗೆ ನೋಡಬೇಕು, ಕನ್ಸಿಡರ್ ಮಾಡಬೇಕು ಬೇಡವೋ ಅಂತಂಬೋ ಪ್ರಶ್ನೆ. ಅತ್ತಿ ಮದುವೆ ಮಾಡಬೇಕಾದ್ರೆ ಹುಡುಗಿಯನ್ನು ಅಲೈನ್ಸ್ ನೋಡಬೇಕಾದಾಗ ಹುಡುಗಿ ಹೋಗುವಂಥ ಅತ್ತಿ ಮನೆ ಹೇಗಿರುತ್ತೆ, ಅತ್ತಿ ಚೆನ್ನಾಗಿ ನೋಡ್ಕೊತಾಳ ಇಲ್ವೋ, ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳುತ್ತೆ. ಇದು ಇವತ್ತಿನ ದಿನ ನಾವು ಸ್ಪರ್ಶ ಮಾಡೋಣ. ಮುಂಚಿತವಾಗಿ ಯುದ್ಧ, ಇದು ಇವತ್ತು ನಡೀತಾ ಇರುವಂಥ ಸಂದರ್ಭ, ಅದಕ್ಕೆ ಈ ಪ್ರಶ್ನೆ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಅದು ಅಲ್ಲದೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕಲ್ಲಾಗಲಿ ಬೇರೆ ಬೇರೆ ಮೀಡಿಯಾಗಳಲ್ಲಾಗಲಿ ಇದರ ಬಗ್ಗೆ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಗ್ರೂಪ್ಸ್ ಏನಿರುತ್ತೆ, ಆ ಗ್ರೂಪ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ. ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ಇದೇನು 3ನೇ ಪ್ರಪಂಚ ಯುದ್ಧಕ್ಕೆ ಹೋಗ್ತದೋ ಇಲ್ವೋ, ಅದಕ್ಕೆ ಸಂಬಂಧಪಟ್ಟ ಕಾಂಬಿನೇಷನ್ಸ್ ಏನಾದರೂ ಇವಾಗ ಕಾಣ್ತಾ ಇದೆಯಾ, ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು, ಈ ಯುದ್ಧ ಇಲ್ಲಿಗೆ ಸ್ಟಾಪ್ ಆಗ್ತದೋ, ಮುಂದುವರಿತದೋ, ಆಕ್ಯುಪೈ ಮಾಡ್ತದೋ, ಗೌರ್ಮೆಂಟ್ ಚೇಂಜ್ ಆಗ್ತದೋ, ಪ್ರಪಂಚ ಯುದ್ಧ ಆಗ್ತದೋ, ಈ ಥರ ಹಲವಾರು ಪ್ರಶ್ನೆಗಳಿಗೆ ಜನರಲ್ಲಾಗಿ ಮೂಡುವಂಥದ್ದು. ಅದಕ್ಕೆಲ್ಲ ಕೂಡ ಗ್ರಹಗಳನ್ನು ಒಂದು ಕಾಂಬಿನೇಷನ್ ಇಟ್ಟು ಇದು ಈ ಕಾರಣದಿಂದ ಹೀಗಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡುವಂಥ ಸಂದರ್ಭಗಳು ನಾವು ನೋಡ್ತಾ ಇದ್ದೇವೆ. ಹೆಚ್ಚು ಈ ಸಮಯದಲ್ಲಿ ಆಗ್ತದೆ. ನಮಗಷ್ಟೇ ಯಾವುದು ಸಂದರ್ಭಾನುಸಾರವಾಗಿ ಯಾವುದು ಬಂದರೆ ಅದರ ಬಗ್ಗೆ ನಾವು ಉಲ್ಲೇಖ ಮಾಡ್ತೇವೆ. ಎಲೆಕ್ಷನ್ ಬಂದಾಗ ಯಾವ ಪಾರ್ಟಿ ಗೆಲ್ಲುತ್ತದೆ, ಏನು ವಾರ್ ಬಂದಾಗ ವಾರ್ ಬಗ್ಗೆ, ಅರ್ಥಕ್ವೇಕ್ಸ್ ಬಂದಾಗ ಅದರ ಬಗ್ಗೆ, ಈ ಥರ ರೀಸನ್ಸ್ ನಾವು ಜಾತಕ ನೋಡಿ ಹೇಳ್ತಾ ಇರ್ತೇವೆ. ಸೊ ಕಾಮನ್ ಸೆನ್ಸ್ ವಿಚಾರ ಏನು ಅಂತಂದರೆ, ಆದ ಮೇಲೆ ಪ್ರೆಡಿಕ್ಟ್ ಮಾಡುವಂಥದ್ದು ಏನು ವಿಚಾರ ಏನಿಲ್ಲ. ಯಾಕಂದರೆ ಆಗದೆ ಸ್ಟಾಪ್ ಮಾಡಬೇಕು ಅಥವಾ ಏನಾದರೂ ಬದಲಾವಣೆ ತರಬೇಕು ಅಂತಂದರೆ ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡಬೇಕು. ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡಿದರೂ ಕೂಡ ಜ್ಯೋತಿಷ್ಯ ಅಂತಂಬೋದು ಇವತ್ತು ಮೇನ್ ವಿಶ್ವಾಸ ಪಾತ್ರವಾದಂಥ ವಿಚಾರ ಅಲ್ಲ. ಈಗ ಈ ಥರ ಯುದ್ಧ ಬರುತ್ತೆ ಅಂತ ಮುಂಚಿತವಾಗಿ ಹೇಳಿದ್ವು ಅಂದ್ಕೊಳ್ಳಿ, ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಿಂದಿನ ಕಾಲದಲ್ಲಿ ರಾಚರಿಕದಲ್ಲಿ ರಾಜಗುರುಗಳು ಅಂತ ಬರೀದ್ರು. ಸೊ ಅವಾಗ ಏನಾಗ್ತದೆ, ರಾಜಗುರುಗಳಿದ್ದಾಗ ಏನಾದರೂ ಈ ಥರ ಅಷ್ಟಗ್ರಹ ಕೂಟಮಿ ಆಗಲಿ ಅಥವಾ ಏನಾದರೂ ದೇಶಕ್ಕೆ ತುಂಬ ಕೀಡನ್ನು ಶಂಕಿಸುವಂಥ ವಿಚಾರ ಏನಾದರೂ ಬಂದಾಗ ಅವರು ಏನು ಮಾಡಬೇಕು ಅಂತ ಕೇಳ್ತಿದ್ರು. ಸಂಧಿಗೆ ಹೋಗಬೇಕು ಅಥವಾ ಯುದ್ಧ ಮಾಡಬೇಕು, ಯಾವುದಕ್ಕೆ ಹೆಚ್ಚು ಬಲ ಇದೆ, ಸಂಧಿ ಮಾಡಿಕೊಂಡ್ರೆ ಅನುಕೂಲವ, ಯುದ್ಧ ಹೋದರೆ ನಮಗೆ ಜಯಿಸೋದಕ್ಕೆ ಎಷ್ಟು ಅವಕಾಶ ಇದೆ, ಅಥವಾ ಪ್ರಾಣನಷ್ಟ ಏನಾದರೂ ಆಗ್ತದಾ, ಏನಾದರೂ ಸಂಕ್ಷೋಭ ಏನಾದರೂ ಆಗ್ತದಾ, ಈ ಥರ ಅವ್ರು ಪ್ರೆಡಿಕ್ಟ್ ಮಾಡಿ ಅದನ್ನು ಸಲಹೆಯನ್ನು ಕೊಡ್ತಿದ್ರು. ಅದಕ್ಕೆ ಪ್ರತ್ಯಾಮ್ನಾಯವಾಗಿ ನಮ್ಮ ಮಾನವ ಪ್ರಯತ್ನ ಜೊತೆ ದೈವ ಪ್ರಯತ್ನ ಕೂಡ ಬೇಕು ಅಂತ ಹೇಳಿ ಹೋಮ ಹವನಾದಿಗಳು ಮಾಡ್ತಾ ಇದ್ರು. ಸೊ ನಮಗಿವಾಗ ಕಾಣೋದು ಏನಾದರೂ ಪ್ರಾಬ್ಲಮ್ ಅಂತಂದರೆ ಹೋಮ ಮಾಡಿಸುವ, ಏನು ಪ್ರಾಬ್ಲಮ್ ಅಂದ್ರೂ ನಮಗಿರುವಂಥ ಒಂದು ಮೇಯ್ನ್ ಅದು ಒಂದು ಟೂಲ್, ಅದೇ ರೆಮಿಡಿ. ಸೊ ಈ ಥರ ಗೃಹ ಕೂಟಮಿ ಬರ್ತಾ ಇದೆ, ಈ ಥರ ಯುದ್ಧ ಬರುತ್ತೆ, ಹೋಮ ಮಾಡಿಸೋಣ. ಹೋಮದ ಜೊತೆ ಮಾನವ ಪ್ರಯತ್ನ ಕೂಡ ನಡಿಬೇಕು.
ಅದು ನಡೀದೇ ಇದ್ದರೆ ಕೇವಲ ದೈವ ಪ್ರಯತ್ನ ಏನು ಮಾಡೋಕ್ಕೂ ಆಗಲ್ಲ. ಮಾನವ ಪ್ರಯತ್ನ, ದೈವ ಪ್ರಯತ್ನ, ದೈವಾನುಗ್ರಹ. ದೈವ ಪ್ರಯತ್ನ ಅಲ್ಲ, ದೈವಾನುಗ್ರಹ. ಮನುಷ್ಯನ ಪ್ರಯತ್ನನೂ ಇರಬೇಕು, ದೈವಾನುಗ್ರಹವೂ ಬೇಕು. ಈ ಎರಡರಲ್ಲಿ ಯಾವುದು ಒಂದು ಇಲ್ಲದರೂ ಕೂಡ ಒಂದು ಕಾರ್ಯಸಿದ್ಧಿ ಆಗೋದು ತುಂಬ ಕಷ್ಟ ಆಗ್ತದೆ. ಸೊ ಮನುಷ್ಯನ ಪ್ರಯತ್ನವೂ ಬೇಕು. ಇದು ಹೆಚ್ಚಿನ ವಿಚಾರದಲ್ಲಿ ವಿವಾಹದಲ್ಲಿ ಗೊತ್ತಾಗ್ತದೆ. ವಿವಾಹ ಆಗಬೇಕು ಅಂತಂದರೆ ಮನುಷ್ಯನ ಪ್ರಯತ್ನ ಬೇಕು. ಪುರುಷ ಪ್ರಯತ್ನ, ಇಲ್ಲಿ ಪುರುಷ ಅಂತಂದರೆ ಮನುಷ್ಯರು ಅಂತ ಅರ್ಥ, ಜೆಂಡರ್ ಅರ್ಥ ಅಲ್ಲ. ಪುರುಷ ಪ್ರಯತ್ನ ಬೇಕು. ಅಂದರೆ ಫಸ್ಟ್ ನಾವು ಮದುವೆ ಮಾಡಿಕೊಳ್ಳಿಕ್ಕೆ ಸಿದ್ಧ ಆಗಬೇಕು, ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಡೆಸಬೇಕು. ಎರಡನೇದು ದೈವಾನುಗ್ರಹ, ಜಾತಕದಲ್ಲಿ ನಮಗೆ ಯೋಗ ಇರಬೇಕು. ಇದೆರಡು ಇದ್ದರೆ, ಜಾತಕದಲ್ಲಿ ಯೋಗ ಇದೆ ಬಟ್ ಪ್ರಯತ್ನ ಇಲ್ಲ. ಸನ್ಯಾಸಿಗಳಿಗೆ ನೋಡಿ, ಅವ್ರಿಗೇನು ಪ್ರಯತ್ನ ಮಾಡಲ್ಲ ವಿವಾಹಕ್ಕೆ ಸಂಬಂಧಪಟ್ಟ. ಅಂದರೆ ಬಾಲ ಸನ್ಯಾಸಿಗಳು ಯಾರು ಹಾಕಿರ್ತಾರೆ, ಅವರು ವಿವಾಹ ಅಂತಂಬ ವಿಚಾರ ಅವರು ಇದರಲ್ಲೇ ಇರಲ್ಲ. ಆದರೆ ಅವರಿಗೂ ಕೂಡ ವಿವಾಹ ವಿಚಾರದಲ್ಲಿ ದೈವಾನುಗ್ರಹ ಇರುತ್ತೆ. ಯಾಕಂದರೆ ಸಪ್ತಮ ಸ್ಥಾನವನ್ನು ನಾವು ನೋಡ್ತೇವೆ ವಿವಾಹಕ್ಕೆ. ಅದೇ ರೀತಿ ಪ್ರಾಪರ್ಟಿ ವಿಚಾರ, ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ, ಬಿಸ್ನೆಸ್ ಅಂತಂದರೆ ಒಂದು ವ್ಯಾಪಾರ, ಆ ವಿಚಾರವನ್ನೆಲ್ಲ ಕೂಡ ಸಪ್ತಮ ಸ್ಥಾನವೇ ಸೂಚನೆ ಮಾಡ್ತದೆ. ಸೊ ಹಲವಾರು ಸ್ವಾಮಿಗಳಿಗಾಗಲಿ ಎಲ್ಲರಿಗೂ ಪ್ರಾಪರ್ಟಿ ಅಂತ ಅಂಬೋದಿರುತ್ತೆ. ಅಂದರೆ ಹೊರಗೆ ನಾವು ಮಾತಾಡಿಕೊಳ್ಳೋದು ಬೇಡ, ನಿಮಗೆ ಸರ್ಕಾರದ ಪರವಾಗಿ ಒಂದು ಪ್ಲೇಸಿಗೆ ಒಂದು ಓನರ್ ಅಂತ ಇರ್ತಾನಲ್ವ. ಈಗ ಯಾವುದೇ ಮಠ ಆಗಲಿ ರೆಕಾರ್ಡ್ಸ್ ಪ್ರಕಾರ ಏನಾಗ್ತಾರೆ, ಹೀ ಈಸ್ ದ ಓನರ್. ಅದಕ್ಕೆ ಆ ಸಂಸ್ಥೆಗೆ ದೊಡ್ಡ ಯಾರು, ಆ ಪ್ರಾಪರ್ಟಿ ಪವರ್ ಯಾರ್ದು ಅಂತಂಬೋದು ರೆಕಾರ್ಡ್ಸ್ ಪ್ರಕಾರ ಇರುತ್ತೆ. ಸೊ ನಾವು ಅದನ್ನು ಮಾತ್ರ ತಗೊಳ್ಳೋಣ, ಬೇರೆ ಹೊರಗಿನ ವ್ಯವಹಾರ ನಮಗೆ ಬೇಡ. ಸೊ ರೆಕಾರ್ಡ್ಸ್ ಪ್ರಕಾರ ಅವರಿಗೂ ಪ್ರಾಪರ್ಟಿ ಇರುತ್ತೆ, ವ್ಯಾಪಾರ ನಡೀತಾ ಇರುತ್ತೆ. ಸೊ ಇದನ್ನು ನಾವೇವಂತೀವಿ, ಇದು ಸಪ್ತಮ ಸ್ಥಾನವೇ ಸೂಚನೆ ಮಾಡ್ತದೆ. ಸಪ್ತಮ ಸ್ಥಾನ ಬಲಹೀನವಾಗಿತ್ತು ಅಂದರೆ ಅದು ಕೂಡ ಬಲಹೀನವಾಗಿರ್ಬೇಕು ತಾನೆ. ಸೊ ಹಾಗಾಗಿ ವಿವಾಹ ಯೋಗ ಇರುತ್ತೆ, ಆದರೆ ಅವ್ರು ಮಾಡ್ಕೊಳ್ಳಲ್ಲ ಅಷ್ಟೇ. ಪ್ರಯತ್ನ ಇಲ್ಲ, ದೈವಾನುಗ್ರಹ ಇದೆ. ಕೆಲವೊಮ್ಮೆ ಪ್ರಯತ್ನ ಇರುತ್ತೆ, ಭಾಳಷ್ಟು ಜನ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಬಟ್ ಯೋಗಕ್ಕೆ ಬರೋದಿಲ್ಲ. ಆದ ಕಾರಣ ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮನುಷ್ಯನ ಪ್ರಯತ್ನವಾಗಿ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟ ಸ್ಥಿತಿ ಬಂದಾಗ ಯಾರೋ ಶತ್ರು ದೇಶ ಅವರು ಬರ್ತಾ ಇದ್ದಾರೆ, ಇಂತಿಂಥ ಪ್ಲೇಸನ್ನು ಆಕ್ಯುಪೈ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಮ್ಮ ದೇಶದ ಮೇಲೆ ಏನಾದರೂ ಬೀಳ್ತಾರಾ, ಅಥವಾ ಅವರು ನಮ್ಮ ದೇಶದ ಮೇಲೆ ಬಿದ್ದು ನಾವೇನಾದ್ರು ಸೋಲ್ತೀವ, ಅಥವಾ ನಮಗೆ ಬಲ ಇದ್ರೆ ನಾವು ಅವನು ಬರೋದಕ್ಕಿಂತಲೂ ಮುಂಚೆ ನಾವೇ ಹೋಗಿ ಅವನ ಮೇಲೆ ಯುದ್ಧ ಮಾಡಿಬಿಡೋಣವ, ಅಥವಾ ನಾವು ಸೋತು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಸಂಧಿ ಮಾಡಿಕೊಂಡ್ರೆ ಹೇಗೆ, ಇದೆಲ್ಲ ಕೂಡ ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಳ್ತಿದ್ರು. ಜ್ಯೋತಿಷ್ಯ ಇದಕ್ಕೆ ಅಡ್ವೈಸ್ ಮಾಡ್ತಿದ್ದ. ಹಿಂದಿನ ಕಾಲದಲ್ಲಿ ರಾಜಗುರುಗಳು ಅಂತ ಇರ್ತಿದ್ರು, ಅವರು ಈ ರೀತಿ ಮಾಡ್ರಿ ಅಂತ ಹೇಳ್ತಿದ್ರು. ಅಂದರೆ ಆ ರಾಜನಿಗೆ ಅವರ ಮೇಲೆ ನಂಬಿಕೆ ವಿಶ್ವಾಸ ಇರ್ತಿತ್ತು, ಹಾಗಾಗಿ ಹೇಳ್ತಿದ್ರು. ಅದು ಬರ್ತಾ ಬರ್ತಾ ಏನಾಯಿತು, ಆ ಕಾನ್ಸೆಪ್ಟ್ ಪ್ರಯತ್ನ ಅಂತ ಅಂಬೋ ಕಾನ್ಸೆಪ್ಟ್ ಹೋಯಿತು. ಬರೀ ಹೋಮ ಮಾಡಿಸುವ, ಒಂದು ಯಜ್ಞ ಮಾಡಿಸುವ, ಇದು ದೈವ ಪ್ರಯತ್ನಕ್ಕೆ ಒಲಿಸಿಕೊಳ್ಳೋದಕ್ಕಾಗಿ. ನಾವು ಮನುಷ್ಯ ಪ್ರಯತ್ನ ಮಾಡದೆ ಕೇವಲ ನೀನು ಮಾತ್ರ ಪ್ರಯತ್ನ ಮಾಡು, ನಾವೇನು ಮಾಡೋದಿಲ್ಲ ಅಂದರೆ ಹೆಂಗೆ? ಈಗ ಯುದ್ಧದಲ್ಲಿ ಹಾಗೆ ತಾನೇ ಆಗಿದ್ದು. ಏನು ಮಾಡಿದರು ಉಕ್ರೇನ್ ಅವರು, ಅಮೆರಿಕಾದವ್ರ ಸಪೋರ್ಟ್ ಇದೆ, ನೀನು ಯುದ್ಧ ಮಾಡು, ನಾನು ಈಗ ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ವಾರ್ ಫ್ರಮ್ ಹೋಮ್, ನಾವು ಅಮೆರಿಕದಿಂದನೇ ಯುದ್ಧ ಮಾಡ್ತೇವೆ, ನೀನು ಅಲ್ಲಿ ವೀರೋಚಿತವಾಗಿ ಯುದ್ಧ ಮಾಡ್ತಾ ಇರು, ನಾವಿಲ್ಲಿಂದ ಸ್ಯಾಂಕ್ಷನ್ಸ್ ಕೊಡ್ತಾ ಇರ್ತೇವೆ, ಈ ಸಾಕು ಅಂತ ಹೇಳ್ತಾರೆ. ಪ್ರಾಣ ನಷ್ಟ ಆಗ್ತಾ ಇದ್ರೆ ಮಾಡುವಂಥದ್ದೇನು? ಸೊ ಅಲ್ಲಿ ಈ ಥರ ರಾಜನೀತಿಯನ್ನು ಪ್ರದರ್ಶನ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗ ಆ ಥರ ಇಲ್ಲ, ಕೇವಲ ಹೋಮಗಳಿಗೆ ಮಾತ್ರ ಪರಿಮಿತ ಆಗಿದ್ದೇವೆ. ಅದು ಕೂಡ ಏನಾಗಿದೆ, ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೂ ಕಷ್ಟ. ಯಾಕಂದರೆ ಈಗ ರಾಜರಿಕ ಇಲ್ಲ, ಈಗ ಪ್ರಜಾಪ್ರಭುತ್ವ. ಈಗ ಯಾರಾದರೂ ರಾಜ್ಯ ಸುಭಿಕ್ಷವಾಗಿರಲಿ ಅಂತೇಳಿ ಒಂದು ಹೋಮ ಮಾಡಿಸೋಣ ಅಂತ ಒಬ್ಬ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ ಅಂದರೆ ಏನಾಗ್ತದೆ, ಇವ್ರು RSS ಬ್ಯಾಕ್ಗ್ರೌಂಡ್ ಇದೆ, ಇವರು ಹಿಂದೂ ಪಕ್ಷಪಾತಿಗಳು ಅಂತಂತಾರೆ. ಸೊ ಮಾಡದೇ ಇದ್ದರೆ ಇವ್ರಿಗೆ ಯಾವುದು ಬೇಕಾಗಿಲ್ಲ, ರಾಜ್ಯಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ ಮತ್ತು ಈ ಥರ. ಸೊ ಇದು ಇವತ್ತಿನ ಸ್ಥಿತಿ. ಆದರೆ ಯುದ್ಧ ವಿಚಾರ ಜಾತಕದಲ್ಲಿ ಹೇಗೆ ನೋಡುವುದ, ಅದೇ ಬೇಕಲ್ವ. ಇಲ್ಲಿ ಹೆಸರಿನಲ್ಲೇ ಇದೆ ಜಾತಕ. ಜಾತಕ ಅಂತಂದರೆ ಏನು? ಜಾತಃ, ಹುಟ್ಟು.
ಹುಟ್ಟುನಿಂದ ಕನ್ಸಿಡರ್ ಮಾಡೋದೇ ಜಾತಕ. ನಾನು ಹುಟ್ಟಿದಾಗ ಗ್ರಹ ಸ್ಥಿತಿ ಹೇಗಿತ್ತು, ಯಾವ ಸಮಯದಲ್ಲಿ ನಾನು ಹುಟ್ಟಿದೆ ಅಂತ. ಈಗ ಒಂದು ರಾಜ್ಯದ ಬಗ್ಗೆ ಹೇಳಬೇಕಾದ್ರೂ ಕೂಡ ಅದಕ್ಕೂ ಒಂದು ಜಾತಕ ಬೇಕು. ದೇಶದ ಬಗ್ಗೆ ಬೇಕಾದ್ರೂ ಯಾವಾಗ ಹುಟ್ಟಿದೆ ಅಂತಂದರೆ ಯಾವ ಸಮಯದಿಂದ ಆಡಳಿತ ಅಡ್ಮಿನಿಸ್ಟ್ರೇಷನ್ ಎಂಬುದು ಓನಾಗಿ ಶುರು ಆಗಿದೆಯೋ ಅದನ್ನೇ ನಾವು ತಗೊಳ್ತೇವೆ. ಈಗ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15, 1947 00 ನ್ಯೂ ಡೆಲ್ಲಿ ಹಾಕ್ಕೊಡ್ತೇವೆ. ಅದನ್ನೇ ನಾವು ಭಾರತ ದೇಶ ಜಾತಕ, ಯಾಕಂದರೆ ಆಡಳಿತ ಅಡ್ಮಿನಿಸ್ಟ್ರೇಷನ್ ಎಂಬುದು ಆವಾಗಿಂದನೇ ಶುರು ಆಗಿತ್ತು. ಸೊ ಅವತ್ತಿಂದ ಮಾಡಿಕೊಡ್ತೇವೆ. ಅದೇ ರೀತಿ ಈ ಉಕ್ರೇನ್ ಬಗ್ಗೆ ರಷ್ಯಾ ಬಗ್ಗೆ ಹೇಳಬೇಕಾದ್ರೆ ಆ ಎರಡು ದೇಶಗಳ ಬಗ್ಗೆ ಜಾತಕ ಬೇಕು. ಸೊ ನಮಗೆ ಅಷ್ಟು ಡೇಟಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಈ ಡೇಟಾ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾಲಿ ಅಥವಾ ಗೂಗಲ್ ಮಾಡಿದರೆ ನಮಗೆ ಸಿಗತ್ತೆ. ಆದರೂ ಕೂಡ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಇದು ಯಾವುದೂ ಕೂಡ ಜಾತಕದ ಕೆಳಗೆ ಬರೋದಿಲ್ಲ. ನಮಗೆ ಜ್ಯೋತಿಷ್ಯದಲ್ಲಿ 3 ಭಾಗ ಅಂತ ಹೇಳಿದ್ವಿ: ಸಿದ್ಧಾಂತ, ಸಂಹಿತ ಮತ್ತು ಜಾತಕ. ಸಿದ್ಧಾಂತ ಭಾಗ ಬರೀ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಗ್ರಹಗಳೆಲ್ಲಿದೆ, ಪಂಚಾಂಗ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಹೇಗೆ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಗ್ರಹಣಗಳು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ಸಿದ್ಧಾಂತ ಭಾಗದಲ್ಲಿರುತ್ತೆ. ಪ್ರಿಡಿಕ್ಷನ್ ಪಾರ್ಟ್ ಏನೂ ಅದರಲ್ಲಿ ಇರಲ್ಲ. ಇನ್ನು ಎರಡನೇದು ಸಂಹಿತ, ಮೂರನೇದು ಜಾತಕ. ಜಾತಕ ಅಂತಂದರೆ ಮೂರನೇದು ಫಸ್ಟ್ ಪ್ರಶ್ನೆ ಮಾಡ್ತೇನೆ. ಜಾತಕ ಅಂತಂದರೆ ಇಂಡಿವಿಜುವಲ್ ವಿಚಾರ, ಒಬ್ಬ ವ್ಯಕ್ತಿ ಬಗ್ಗೆ ನೋಡಬೇಕಾದ್ರೆ ಜಾತಕ ಏನು ನೋಡ್ತೇವೆ? ಆ ಮನುಷ್ಯನ ರೀಇನ್ಕಾರ್ನೇಷನ್ ಥಿಯರಿ ಪ್ರಕಾರ ಹಿಂದಿನ ಜನ್ಮದ ಪುಣ್ಯ ಪಾಪಗಳ ಪ್ರಕಾರ ಈ ಜನ್ಮದಲ್ಲಿ ನಾವು ಹುಡ್ತೇವೆ, ಹಿಂದಿನ ಜನ್ಮದ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗಿನ ಸಂಸ್ಕಾರ ಆಧಾರಪಟ್ಟಿರ್ತದೆ ಅಂತ ನಾವು ನೋಡ್ತೇವೆ. ಅದು ಎರಡನ್ನು ನೋಡಿ ಒಬ್ಬ ಮನುಷ್ಯ ತನಗೆ ಅವಕಾಶಗಳೇನಿದೆ, ತಾನು ತೆಗೆದುಕೊಳ್ಳುವಂಥ ಡಿಸಿಷನ್ಸ್ ಹೇಗಿರುತ್ತೆ ಅಂತ ಹೇಳ್ತೇವೆ. ಇದು ಜಾತಕ. ಮೆಜಾರಿಟಿ 80% ನಾವು ಜ್ಯೋತಿಷ್ಯರ ಕಲ್ತಿದ್ದೇವೆ ಅಂತಂದರೆ ಮೆಜಾರಿಟಿ ಆರ್ ಜಾತಕವನ್ನೇ ಫಾಲೋ ಆಗ್ತೇವೆ. ಇನ್ನು ಎರಡನೇದು ಸಂಹಿತ ತಗೊಳ್ಳಿ. ಸಂಹಿತ ಓನ್ಲಿ ಇಲ್ಲಿ ಮನುಷ್ಯನ ಬಗ್ಗೆ ಬರೋದಿಲ್ಲ, ಪ್ರಕೃತಿಯ ಬಗ್ಗೆ ಬರುತ್ತೆ, ನೇಚರ್. ಪ್ರಕೃತಿ ಬಗ್ಗೆ ಏನಾದರೂ ನೀವು ತಿಳ್ಕೊಳ್ಬೇಕು ಅಂತಂದರೆ ಸಂಹಿತ ನೋಡಬೇಕು. ಸಂಹಿತದಲ್ಲಿರುವಂಥ ವಿಚಾರ ಆಶ್ರಯ ಮಾಡಬೇಕು. ಈಗ ಪ್ರಕೃತಿ, ಮಳೆ ಯಾವಾಗ ಬರುತ್ತೆ, ಬೆಳೆ ಹೇಗೆ ಆಗುತ್ತೆ, ಈ ಪ್ರಕೃತಿಯನ್ನು ಆಡುವಂಥ ರಾಜ ಅವನು ಹೇಗಿರ್ತಾನೆ, ಯಾಕಂದರೆ ಅವನ ಮೇಲೂ ಆಧಾರಪಟ್ಟಿರ್ತದೆ. ಒಂದು ದೇಶವನ್ನು ಆಡಬೇಕಾದ್ರೆ ದೇಶ ಸುಭಿಕ್ಷವಾಗಿರಬೇಕು ಬೇಡವೋ ಅಂತಂಬೋದು ಅವನವನು ಮಾಡುವಂಥ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ರಾಜ ಹೇಗಿರ್ತಾನೆ, ಅವನ ಆಡಳಿತ ಹೇಗಿರುತ್ತೆ, ಯುದ್ಧ ಹೇಗೆ ಬರುತ್ತೆ, ಸೊ ಶಾಮ್ಯ ಏನಾದರೂ ಆಗ್ತದ ದೇಶಕ್ಕೆ, ಹಣ, ಇದೆಲ್ಲ ಕೂಡ ನಿಮಗೆ ಸಂಹಿತಾ ಭಾಗದಲ್ಲಿ ಬರುತ್ತೆ. ಇವತ್ತು ಸಂಹಿತವನ್ನು ಅಧ್ಯಯನ ಮಾಡಿ ಎಕ್ಸ್ಪರ್ಟ್ಸ್ ಯಾರೂ ಇಲ್ಲ ಇವತ್ತಿನ ಕಾಲದಲ್ಲಿ. ಯಾಕೆ ಇಲ್ಲ ಅಂತಂದರೆ ಅದಕ್ಕೆ ಆಧರಣೆ ಇಲ್ಲ, ಸಪೋರ್ಟ್ ಇಲ್ಲ ಅದಕ್ಕೆ. ಏಕೆಂದರೆ ಸಂಹಿತವನ್ನು ಅಧ್ಯಯನ ಮಾಡಿದರೆ ಎಲ್ಲಿ ಉಪಯೋಗ ಮಾಡಬೇಕು? ರಾಜನಿಗೆ ಸಲಹೆ ಕೊಡಬೇಕು. ರಾಜ ಕೇಳುವಂಥ ಸ್ಥಿತಿಯಲ್ಲಿದ್ದಾನ? ಏನೂ ಸ್ಥಿತಿ ಇಲ್ಲ. ಒಂದು ವೇಳೆ ರಾಜ ಕೇಳಿದ್ರು ಕೂಡ ಅದಕ್ಕೇನು ಮಾಡಬೇಕು? ಒಂದು ಹೋಮ ಮಾಡಬೇಕಾ? ಹಣ ಸ್ಯಾಂಕ್ಷನ್ ಮಾಡ್ತೀವಿ, ಮಾಡಿಸಿಬಿಡಿ ಅಂತ ಹೇಳ್ತಾರೆ. ಸಂಭಾವನೆಗಳು, ಓಟಗಳು, ಇಷ್ಟೇ. ಒಂದು ಲೈವ್ ಟೆಲಿಕಾಸ್ಟ್ ಕೊಡ್ತೇವೆ, ಅಷ್ಟು ಮಾಡಿ ನೀನು ಮಾಡೋಕ್ಕೆ ಏನೂ ಇಲ್ಲ. ಅವನಿಗೂ ರಾಜನಿಗೂ ಕಾನ್ಸಂಟ್ರೇಷನ್ ಇರಲ್ಲ, ಮಾಡಿಸೋವನಿಗೂ ಕಾನ್ಸಂಟ್ರೇಷನ್ ಇರಲ್ಲ. ಇದು ಸುಭಿಕ್ಷಕ್ಕೋಸ್ಕರ ಆಗಬೇಕು ಅಂತ ಭಗವಂತನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಇರೋದಿಲ್ಲ. ಇನ್ನು ಇದನ್ನು ತಪ್ಪಿಸ್ಲಿಕ್ಕೆ ಏನೂ ಆಗಲ್ಲ, ಯಾಕಂದರೆ ಜಾತಕದಲ್ಲಾದರೂ ಕೆಲವಿನ ಡಿಸಿಷನ್ಸ್ ವೈಯಕ್ತಿಕವಾಗಿ ಬದಲಾವಣೆ ಮಾಡಿಕೊಳ್ಳಬಹುದು. ಸಂಹಿತಾ ಭಾಗದಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಳಿಕ್ಕಾಗ್ತದೆ? ಸಂಧಿ ಮಾಡಿಕೊಳ್ಳೋದು ಅಂತ ಹೇಳ್ಬೋದು. ಯಾರು ರೆಡಿ ಇರ್ತಾರೆ ಸಂಧಿ ಮಾಡಿಕೊಳ್ಬೇಕು ಅಂತಂದರೆ? ಯಾರೂ ರೆಡಿ ಇರಲ್ಲ. ಇಲ್ಲ, ಈ ಟೈಮಲ್ಲಿ ನೀವು ಸಂಧಿ ಮಾಡಿಕೊಂಡ್ರೆ ಒಳ್ಳೆಯದು. ಉಕ್ರೇನ್ ಅಂತ ಸಣ್ಣ ದೇಶ, ಒಂದು 20-30 ಪಟ್ಟು ಹೆಚ್ಚು ಪವರ್ಫುಲ್ ಇರುವಂಥ ದೇಶನ ಹೋರಾಡ್ತಾ ಇದೆ. ಯಾರನ್ನ ಹೇಳಿಕ್ಕುಂಟ ಸ್ಟಾಪ್ ಮಾಡಿ ಅಂತ ಮಾಡಿದ್ರೆ ಏನಾಗ್ತದೆ? ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶದ ಪೌರರ ಮಾಡುವಂಥ ತ್ಯಾಗ ಇದು. ನಮ್ಮ ದೇಶದ ಮೇಲೆ ಬಂದಾಗ ನಾವು ಮಾಡಬೇಕು. ಯಾವಾಗ ನಮ್ಮ ಪ್ರಮೇಯ ಇಲ್ಲದಾಗ ಅದರಿಷ್ಟಕ್ಕೆ ಅವರೇ ಬಂದು ದಾಳಿ ಮಾಡಿದಾಗ ಇದು ಮಾಡುವಂಥ ಕೆಲಸ. ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲವಾ? ಯುದ್ಧವನ್ನು ಇನ್ವೈಟ್ ಮಾಡಿದವರು ಯಾರು, ಯುದ್ಧಕ್ಕೆ ಪ್ರೋತ್ಸಾಹ ಮಾಡಿದವರು ಯಾರು, ಪ್ರೋಬ್ ಮಾಡಿದವರು ಯಾರು, ಇದೆಲ್ಲ ಕೂಡ ಆಧಾರ ಪಟ್ಟಿರ್ತದೆ. ಇಲ್ಲಿ ಎಮೋಷನ್ಸ್ಗೆ ಹಾದಿ ಕೊಡಬಾರ್ದು. ಯುದ್ಧ ಬಂದ ಮೇಲೆ ಎಮೋಷನ್ಸ್ಗೆ ಸಂಬಂಧ ಇಲ್ಲ. ಯುದ್ಧ ಬಂದ ಮೇಲೆ ಹಲವಾರು ಜನ ಸಾಯ್ತಾರೆ. ಯುದ್ಧ ಬರಕ್ಕೆ ಮುಂಚಿತವಾಗಿ ಗೊತ್ತಿಲ್ವಾ? ಯುದ್ಧ ಬಂದ ಮೇಲೆ ಸಾಯ್ತಾರೆ ಅಂತ ನಮಗೆ ಗೊತ್ತಿಲ್ವಾ?
ಗೊತ್ತಾದ ಮೇಲೆ ಅವ್ರು ಸತ್ರು ಇವ್ರು ಸತ್ರು ಅಂತ ಹೇಳಿ ನಾವು ವಿಡಿಯೋಸು ಫೋಟೋಸು ಎಮೋಷ್ನಲ್ ಆಗಿರುವಂಥ ಫೋಟೋಸ್ ಎಲ್ಲ ಕೂಡ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಮತ್ತೆ ಇನ್ನಿಷ್ಟು ಎಮೋಷ್ನಲ್ ಆಗಿ ಮಾಡಿ ಯಾವುದೋ ಒಂದು ಈ ಕಡೆಯೋ ಆ ಕಡೆಯೋ ಒಂದು ಸ್ಟ್ಯಾಂಡ್ ತಗೊಳ್ಳೋದಾಗ್ತದೆ. ಉಕ್ರೇನ್ ಆಗಲಿ ಅವ್ರಿಗೆ ಸಪೋರ್ಟ್ ಮಾಡೋರಾಗಲಿ ಏನು ಮಾಡ್ತಾರೆ, ಅವ್ರ ಜನಗಳು ಹೇಗೆ ಸಾಯ್ತಾ ಇದ್ದಾರೆ, ಮಕ್ಕಳು ಹೇಗೆ ಹೊರಗೆ ಬಿದ್ದಿದ್ದಾರೆ, ಊಟಕ್ಕಿಲ್ಲಂಗೆ ಹೇಗೆ ಒದ್ದಾಡ್ತಾ ಇದ್ದಾರೆ, ಆ ಫೋಟೋಸು ಆ ವಿಡಿಯೋಸು ಎಲ್ಲ ಅವ್ರು ಹಾಕ್ತಾರೆ. ರಷ್ಯಾನ ಸಪೋರ್ಟ್ ಮಾಡೋರು ಏನು ಹಾಕ್ತಾರೆ, ಅವ್ರನ್ನ ಈಸ್ಟನ್ನು ಸಪೋರ್ಟ್ ಮಾಡೋರು. ಇವಾಗೇ ನಿಮಗೆ ನೆನಪಾಯ್ತಾ, ಹಿಂದೆ ಅಮೆರಿಕ ಲಿಬಿಯಾ ಮೇಲೆ ಯುದ್ಧ ಮಾಡಿದೆ, ಯುಗೋಸ್ಲೇವಿಯಾ ಮೇಲೆ ಯುದ್ಧ ಮಾಡಿದೆ, ಮತ್ತು ಈ ಕುವೈಟು, ಇರಾನು, ಇರಾಕು, ಅಫ್ಘಾನಿಸ್ತಾನ ಇವ್ರ ಮೇಲೆ ಯುದ್ಧ ಮಾಡಿದಾಗ ಕೂಡ ಈ ಥರ ಫೋಟೋಗಳು ಬಂತು. ಆವಾಗ ಯಾಕೆ ಕಂಡೆಮ್ ಮಾಡಿಲ್ಲ? ಆವಾಗೆಲ್ಲ ಹೊಗಳಿದ್ರಲ್ವಾ, ಅಮೆರಿಕ ತುಂಬ ಚೆನ್ನಾಗಿ ಸರಿ ಮಾಡಿದೆ ಅಂತೇಳಿ. ಅವ್ರ ಸ್ಟ್ಯಾಂಡ್ ತಗೊಳ್ತಾರೆ. ಈಗ 2 ಸ್ಟ್ಯಾಂಡ್ ತಗೊಳ್ತಾರೆ. ಇದೆಲ್ಲ ಕೂಡ ಎಮೋಷನ್ಸಿಂದ ಯುದ್ಧನನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಯುದ್ಧ ಡಿಸಿಷನ್ ತಗೊಂಡ ಮೇಲೆ, ಆ ಕಾವು ಬಂದ ಮೇಲೆ ಯಾರು ಏನನ್ನು ನೋಡೋಕ್ಕಾಗಲ್ಲ. ಮಹಾಭಾರತ ಯುದ್ಧದಲ್ಲಿ ಕೂಡ ಎಲ್ಲರಿಗೂ ಯುದ್ಧದ ಕಾವಲ್ಲಿ ಕೊನೆ ಕಾಲಕ್ಕೆ ಎಲ್ಲರೂ ಎಲ್ಲ ಧರ್ಮವನ್ನು ಬಿಟ್ಟರು. ಫಸ್ಟು ಧರ್ಮ ಒಂದು 2-3 ದಿನ ಚೆನ್ನಾಗಿ ಧರ್ಮ ಯುದ್ಧದ ನಡೀತು. ಅವರವರ ಬಲ ವೀಕ್ ಆದ ತಕ್ಷಣ ಏನು ಮಾಡ್ತಾರೆ, ಇನ್ನೂ ಧರ್ಮ ಏನು ಹಿಡ್ಕೊಳ್ತೇವೆ, ಆಪತ್ ಧರ್ಮ ಹಿಡ್ಕೊಳ್ತಾರೆ. ಹೇಗನ್ನ ಸರಿ ಗೆಲ್ಲಿಯೋದು ಇಂಪಾರ್ಟೆಂಟು, ಅದು ಹೇಗೆ ಗೆದ್ದೀವಿ ಅಂತ ಅಂಬೋದು ಬೇಕಾಗಿಲ್ಲ, ಕೊನೆಗೆ ಆ ಸ್ಟ್ಯಾಂಡ್ ತಗೊಳ್ತಾರೆ. ಹಾಗಾಗಿ ಯುದ್ಧ ಸ್ಟಾರ್ಟ್ ಆದಮೇಲೆ ಎಮೋಷನ್ಸಿಗೆ ಹಾದಿಲ್ಲ. ಎರಡನೇದು, ಜಾತಕದಲ್ಲಿ ಜಾತಕ ಅಂತ ವರ್ಡ್ ಯೂಸ್ ಮಾಡಬಾರ್ದು. ಚಕ್ರದಲ್ಲಿ, ಗ್ರಹಸ್ಥಿತಿಯಲ್ಲಿ ಈ ವಾರ್ ಬಗ್ಗೆ ಹೇಗೆ ನೋಡಬೇಕು ಅಂತಂದರೆ, ನಾವು ಪ್ರತಿ ವರ್ಷ ಉಗಾದಿ ದಿನ ನಾವು ಪಂಚಾಂಗ ಶ್ರವಣ ಮಾಡ್ತೇವೆ. ಆ ಉಗಾದಿ ದಿನ ಏನು ನಾವು ಹೊಸ ವರ್ಷ ಪ್ರಾರಂಭ ಆಗಿದೆ, ಆ ಹೊಸ ವರ್ಷ ಪ್ರಾರಂಭ ಆದಾಗ ಅಂತಂದರೆ ಸೂರ್ಯೋದಯ, ಉಗಾದಿ ಯಾವಾಗ ಬರುತ್ತೆ, ಸನ್ರೈಸ್ ಟೈಮಿಗೆ ಚಕ್ರವನ್ನು ಹಾಕ್ತೇವೆ. ಚಕ್ರವನ್ನು ಹಾಕಿ ನಮ್ಮ ದೇಶ ಯಾವ ರಾಶಿ ಆಗ್ತದೋ ಆ ರಾಶಿಯಿಂದ ನವನಾಯಕರನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ, ಆ ನವನಾಯಕರು ಏನು ಸೂಚನೆ ಮಾಡ್ತಾರೆ, ರಾಜಪ್ರಿಯನೋ, ಕಲಹಪ್ರಿಯನೋ, ಸುಭಿಕ್ಷಪ್ರಿಯನೋ, ಕುಜ ಆಗಲಿ ಅಥವಾ ಸೂರ್ಯ, ಕುಜ ಆದರೆ, ರಾಹು ಆದರೆ, ಶನಿ ಆದರೆ ಸ್ವಲ್ಪ ಕೆಲವಿನ ಕಡೆ ಕಲಹಗಳು ಉಂಟಾಗ್ತದೆ. ನಾವು ಪಂಚಾಂಗ ಶ್ರವಣದಲ್ಲಿ ಕೇಳ್ತೀವಲ್ಲ, ಈ ರಾಜ್ಯಕ್ಕೆ ಕಲಹ ಆಗ್ತದೆ, ಯುದ್ಧ ಆಗ್ತದೆ, ಮಳೆ ಕಡಿಮೆ ಆಗ್ತದೆ, ಭೂಕಂಪಗಳು ಬರುತ್ತೆ, ಬಿಸಿ ಜಾಸ್ತಿ ಆಗುತ್ತೆ, ಇದನ್ನು ರೇಟ್ ಜಾಸ್ತಿ ಆಗುತ್ತೆ, ಇದೆಲ್ಲ ಕೇಳ್ತಾ ಇರ್ತೀವಲ್ಲ. ಇದೆಲ್ಲ ಸಂಹಿತಾ ಭಾಗದಲ್ಲಿ ಬರುವಂಥದ್ದು. ಹಾಗಾಗಿ ಆ ಉಗಾದಿ ಆದಂಥ ಚಕ್ರ ಏನಿದೆ ಅದನ್ನು ತೆಗೆದುಕೊಂಡು ಈ ದೇಶದ ಯಾವ ದೇಶ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಆ ದೇಶದ್ದು ತಗೊಂಡು ನಡೀತಾ ಇರುವಂಥ ಇವತ್ತಿನ ಗೋಚಾರ, ಆ ಗೋಚಾರವನ್ನು ತಗೊಂಡು ಮೂರತ್ತನ್ನು ಸಮನ್ವಯ ಮಾಡಿ ಫಲ ಹೇಳಬೇಕಾಗತ್ತೆ. ಫಲ ಹೇಳಬೇಕಾದ್ರೆ ಕೂಡ ನಾವು ನಮಗೆ ಗೊತ್ತಿರುವಂಥ ಸೂತ್ರಗಳೆಲ್ಲ ಕೂಡ ಜಾತಕದ ಸೂತ್ರಗಳು ಸಂಹಿತದಲ್ಲಿ ವರ್ಕೌಟ್ ಆಗಲ್ಲ. ಅದರಲ್ಲಿ ಗ್ರಹಗಳಿದೆ, ಇದರಲ್ಲೂ ಗ್ರಹಗಳಿದೆ, ಹಾಗೆಂತೇಳಿ ನಾವು ಜಾತಕದ ಸೂತ್ರಗಳನ್ನ ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ. ಜಾತಕದ ಸೂತ್ರಗಳೆಲ್ಲ ಕೂಡ ವೈಯಕ್ತಿಕವಾಗಿ ಒಬ್ಬ ಮನುಷ್ಯ ಪುಣ್ಯ ಪಾಪಗಳನ್ನು ಬೇಸ್ ಮೇಲೆ ಮಾಡ್ತಾರೆ. ಅಲ್ಲಿ ಯುದ್ಧದಲ್ಲಿ ಯಾವ ಪುಣ್ಯ ಯಾವ ಪಾಪ, ಅಲ್ಲಿ ದೇಶದ ಸುಭಿಕ್ಷ ಕಾಲ ನಿಯಮದ ಬಗ್ಗೆ ಹೋಗ್ತೇವೆ. ಹಾಗಾಗಿ ಸಂಹಿತವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಸಂಹಿತವನ್ನು ಅಧ್ಯಯನ ಮಾಡದೆ ಕೇವಲ ನಮಗೆ ಜಾತಕ ನೋಡ್ಲಿಕ್ಕೆ ಹೇಗೆ ಬರುತ್ತೋ ಅದೇ ಥರ ನಾನು ಈ ಒಂದು ಉಗಾದಿ ಚಕ್ರವೋ ಯಾವ ಚಕ್ರ ಬೇಕಾದ್ರೆ ಆ ಚಕ್ರ ನೋಡ್ತೀನಿ ಅಂತಂದರೆ ಅದು ಕರೆಕ್ಟ್ ಆಗುವುದಿಲ್ಲ, ಅದು ನಿಮಗೆ ತಪ್ಪೇ ಬರ್ತದೆ. ಹಾಗಾಗಿ ನಮಗೆ ಪ್ಯಾಂಡಮಿಕ್ ಬಂತು, ಕೊರೋನಾ ವೈರಸ್ 1-2-3 ವರ್ಷ ಆಯಿತು. ಅದನ್ನೂ ಅಷ್ಟೇ ನಾವು ಸಂಹಿತದಲ್ಲೇ ಸಂಹಿತಾ ಭಾಗದ ಸೂತ್ರಗಳ ಪ್ರಕಾರ ನೋಡಬೇಕು. ನಮಗೆ ಯಾರು ಸಂಹಿತಾ ಭಾಗದ ಸೂತ್ರಗಳು ನಮಗೆ ಗೊತ್ತಿಲ್ಲ. ಒಂದು ವೇಳೆ ಯಾರಾದರೂ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಬೆಳೆಸಿಕೊಂಡಿದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕಂದರೆ ಅದಕ್ಕೆ ಸಂಹಿತವನ್ನು ಆಧರಿಸುವಂಥವ್ರು ಯಾರೂ ಇಲ್ಲ. ಏನೋ ಈ ಥರ ಯುದ್ಧ ಬಂದಾಗ, ಭೂಕಂಪಗಳು ಬಂದಾಗ ಇಂಥ ಸಮಯದಲ್ಲಿ ಉಪಯೋಗ ಆಗ್ತದೆ. ಉಪಯೋಗ ಆದರೂ ಕೂಡ ನಮ್ಮ ಮಾತು ಕೇಳೋರು ಯಾರಿಲ್ಲ. ರಷ್ಯಾಗೆ ಹೇಳಲಿಕ್ಕಾಗ್ತದೋ, ಉಕ್ರೇನಿಗೆ ಹೇಳಲಿಕ್ಕಾಗ್ತದೋ, ನಮ್ಮ ದೇಶಕ್ಕೆ ಹೇಳಲಿಕ್ಕಾಗ್ತದೋ, ಯಾರಿಗೂ ಏನು ಹೇಳಲಿಕ್ಕೂ ಆಗಲ್ಲ. ಹಾಗಾಗಿ ಆ ಸಬ್ಜೆಕ್ಟ್ ಅಂತರಿಸಿ ಹೋಗಿದೆ. ಅದನ್ನು ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡುವಂಥವ್ರು ಯಾರೂ ಇಲ್ಲ. ಕೇವಲ ನಮಗೂ ಸ್ವಲ್ಪ ಗೊತ್ತಿದೆ ಅಂತ ಅಧ್ಯಯನ ಮಾಡೋರು ಇದ್ದಾರೆ ಹೊತ್ತು ಪೂರ್ತಿಯಾಗಿ ಅದನ್ನು ಅಧ್ಯಯನ ಮಾಡೋರು ಯಾರೂ ಇಲ್ಲ. ವೇದ ಪ್ರಕಾರ ಮನುಷ್ಯ ಜೀವನ ಮಾಡಬೇಕು. ವೇದ ಗೊತ್ತಿದ್ದವರು ಇಲ್ಲವಾ? ಇದ್ದಾರೆ. ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ
ಎಲ್ಲ ವೇದವನ್ನು ಅಧ್ಯಯನ ಮಾಡಿದವರು ಇದ್ದಾರೆ. ಅಧ್ಯಯನ ಅಂತಂದ್ರೆ ಏನು? ಆ ಶ್ಲೋಕಗಳನ್ನು ಓದ್ತೀವಿ ಅಷ್ಟೇ. ಅದರಲ್ಲಿ ಇರೋದು ನಾವೇನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ? ಋಗ್ವೇದದಲ್ಲಿ ಒಂದು ಶ್ಲೋಕ ಒಂದು ಬರುತ್ತೆ, ಮಂತ್ರ. ವಾಯ ವಾಯ ಆಹಿ ದರ್ಶತೆ ಮೇ ಸೋಮ ಅರಂಕೃತಾ ದೇಶಾಂ ಪಾಹಿ ಕೃತಿ ಹವಂ ಅಂತ ಬರುತ್ತೆ. ಇದನ್ನ ನಾವೇನ್ ಮಾಡ್ತೇವೆ? ದೇವ್ರ ಪೂಜೆ ಮಾಡೋ ಕಾಲಕ್ಕೆ, ದೇವ್ರ ಪೆಟ್ಟಿಗೆ ಓಪನ್ ಮಾಡೋ ಕಾಲಕ್ಕೆ ಇದನ್ನ ಹೇಳ್ತೇವೆ. ದೇವರನ್ನ ಎಬ್ಬಿಸೋ ಕಾಲಕ್ಕೆ ಈ ಮಂತ್ರ ಹೇಳ್ತೇವೆ. ಇದು ಅರ್ಥ ನಮಗೂ ಗೊತ್ತಿಲ್ಲ. ಅಮೆರಿಕ ಅಧ್ಯಕ್ಷ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಕನ್ನಡದಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಡು ಓದ್ತಾನೆ. ನನ್ನ ತಮ್ಮಂದರೆ ತಂಗಿಯಂದರೆ ಅಂತ ಓದ್ತಾನೆ. ಅವನಿಗೆ ಓದಕ್ಕೂ ಸರಿಯಾಗಿ ಬರಲ್ಲ ಆ ಪ್ರೊನೌನ್ಸಿಯೇಷನ್. ಆದರೂ ನಮಗೇನಿದೆ, ಅಮೆರಿಕಾದಲ್ಲಿರೋನು ನಮ್ಮ ಕನ್ನಡ ಮಾತಾಡಿದಪ್ಪ, ನಮ್ಮ ಕನ್ನಡ ಹೆಮ್ಮೆ ಅಂತ ನಮಗೆ ಅಷ್ಟೇ ಹೊತ್ತು. ಅವನಿಗೇನು ಫೀಲಿಂಗ್ ಇರಲ್ಲ ಅಂತ ನಮಗೂ ಗೊತ್ತು. ಅವನು ಎಲ್ಲವನ್ನೂ ಓದ್ತಾನೆ, ಆದರೆ ಅವನಿಗೆ ಅಟ್ಯಾಚ್ಮೆಂಟ್ ಇರಲ್ಲ, ಫೀಲಿಂಗ್ಸ್ ಇರಲ್ಲ. ಇಲ್ಲಿಯೂ ಅಷ್ಟೇ. ಆ ಮಂತ್ರಗಳು ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಪಾರಾಯಣ ಮಾಡ್ತೇವೆ, ಮುಂದೆ ಹಿಂದೆ ಮಾಡಿ ಗಣ ಜಟ ಎಲ್ಲ ಮಾಡಿ ಪಾರಾಯಣ ಮಾಡ್ತೇವೆ. ಬಟ್ ಅದರ ಅರ್ಥ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಅರ್ಥ ಗೊತ್ತಿದ್ರೂ ಕೂಡ ನಮಗೆ ಗೊತ್ತಿರೋದೇನು? ಲೆಕ್ಸಿಕಲ್ ಮೀನಿಂಗ್ ಗೊತ್ತಿದೆ, ಎಟಮಾಲಜಿಕಲ್ ಮೀನಿಂಗ್ ನಮಗೆ ಗೊತ್ತಿಲ್ಲ. ಲೆಕ್ಸಿಕಲ್ ಮೀನಿಂಗ್ ಅಂದ್ರೆ ಏನು? ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಂದ್ರೆ ಏನು? ಭಗವಂತನೇ, ಓ ದೇವತೆಗಳೇ ಎದ್ದೇಳ್ರಿ, ಬರ್ರಿ, ನಿಮಗಾಗಿ ಸೋಮರಸವನ್ನು ಮುಂದೆ ಇಟ್ಟಿದ್ದೇನೆ, ಬಂದು ಸ್ವೀಕರಿಸಿ. ಈ ಮಂತ್ರದ ಅರ್ಥ. ಸೋಮರಸ ಅಂದ್ರೆ ಏನು? ಎಲ್ಲದಕ್ಕಿಂತಲೂ ತುಂಬಾ ಕುಡಿಲಿಕ್ಕೆ ಚೆನ್ನಾಗಿರುವಂಥದ್ದು, ತುಂಬಾ ಮತ್ತು ಇರುವಂಥದ್ದು ತುಂಬಾ ಬೇಗ ಅಟ್ರಾಕ್ಟ್ ಮಾಡುತ್ತೆ. ನಮಗಲ್ಲಿ ವೈನು ವಿಸ್ಕಿ ಎಲ್ಲ ಇದಲ್ವಾ. ನಾವು ಕಾಫಿ ಕೂಡ ಅಡಿಕ್ಟ್ ಆಗ್ತೇವೆ. ನನಗೆ ಕಾಫಿ ಅಂದ್ರೆ ತುಂಬಾ ಚಟ. ಎಷ್ಟೆಲ್ಲ ಕುಡ್ತೇವೆ? ಬೆಳಗ್ಗೆ ಒಂದ್ಸಲ ಕುಡ್ತೇವೆ, ಸಾಯಂಕಾಲ ಒಂದ್ಸಲ ಕುಡ್ತೇವೆ, ಇಲ್ಲ ಯಾರ ಮನೆಗೆ ಹೋದ್ರೆ 2-3 ಸಲ ಎಕ್ಸ್ಟ್ರಾ ಆಗ್ತದೆ. ಅಡಿಕ್ಷನ್ ಏನಿಲ್ಲ. ಒಂದಿನ ಕಾಫಿ ಕುಡಿದ್ರು ಕೂಡ ನಮಗೇನು ಪ್ರಾಣ ಏನು ಹೋಗಲ್ಲ, ಅದು ಅಷ್ಟು ಅಡಿಕ್ಷನ್ ಇರಲ್ಲ. ಬಟ್ ವೈನು ವಿಸ್ಕಿ ಹಂಗಿರಲ್ಲ, ನಿಮಗೆ ನಾಲ್ಕೆ ಸೆಳೆತ. ಅದಕ್ಕೆ ಒಂದ್ ವೇಳೆ ಕಾಫಿ ಕೂಡ ಆ ಥರ ಸೆಳೆತ ಇದ್ದಿದ್ರೆ ನಮ್ಮವ್ರು ಏನು ಮಾಡ್ತಿದ್ರು? ಕಾಫಿ ಮೇಲೆ ಕೂಡ ಟ್ಯಾಕ್ಸ್ ಹಾಕ್ತಿದ್ರು ಜಾಸ್ತಿ. ದೇವ್ರ ದಯಿಂದ ಅದಿಲ್ಲ. ವೈನು ವಿಸ್ಕಿ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿ ನಮ್ಮ ದೇಶ ಅದರ ಹಣದಿಂದ ಮುಂದುವರಿಸ್ತಾ ಇದೆ ಅಡ್ಮಿನಿಸ್ಟ್ರೇಷನ್. ಯಾಕಂದ್ರೆ ಅದನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ, ಅಷ್ಟು ಅಟ್ರಾಕ್ಟ್ ಮಾಡುವಂಥದ್ದು. ಅಷ್ಟು ಅಟ್ರಾಕ್ಟ್ ಮಾಡುವಂಥ ಸೋಮರಸವನ್ನು ಇಟ್ಟಿದ್ದೇನೆ, ಸ್ವೀಕರಿಸು. ಯಾರಾದ್ರೂ ಹಿಂಗೆ ಮಾಡ್ತಾರಾ? ಸ್ವಲ್ಪ ಆಲೋಚನೆ ಮಾಡಿ. ಜೀಸಸ್ ಕ್ರೈಸ್ತ ಮುಂದೆ ನಾವೇನು ಮಾಡ್ತೇವೆ? ವೈನ್ ಇಟ್ಟು ಆತನಿಗೆ ಮಾಡಿ, ಮೇ ಬಿ ಈ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅವರು ಫಾಲೋ ಆಗ್ತಾರೆ, ನಾವು ಫಾಲೋ ಆಗಲ್ಲ. ವೈನನ್ನು ಆತಗೆ ಸಮರ್ಪಣೆ ಮಾಡಿ, ನೈವೇದ್ಯ ಮಾಡಿ, ನಾವೆಲ್ಲರೂ ಒಂದೊಂದು ಸಿಪ್ಪು ತಗೊಳ್ತೇವೆ. ಅಂದರೆ ಅವರು ತಗೊಳ್ತಾರೆ. ನಮ್ಮ ದೇಶದಲ್ಲಿ ಸಿಪ್ಪುಗಳು ತಗೊಳ್ಳೋದಿಲ್ಲ, ಎಲ್ಲ ದೊಡ್ಡ ದೊಡ್ಡ ಬಾಟಲ್ಸೇ. ನಾವೆಲ್ಲ ಸುಮ್ಮನೆ ಕಾಫಿ ಕುಡ್ದಾಗೆ ಸಣ್ಣ ಸಣ್ಣದ್ರಲ್ಲಿ ಕೊಡೋ ಅಭ್ಯಾಸ ನಮ್ಮಲ್ಲಿ ಇಲ್ವೇ ಇಲ್ಲ. ಆ ಥರ ಇದ್ದಿದ್ರೆ ನಮ್ಮ ದೇಶಕ್ಕೆ ಹಣ ಬರೋದಿಲ್ಲ. ಸೊ ಇಲ್ಲಿ ಎಟಮಾಲಜಿಕಲ್ ಮೀನಿಂಗ್ ಏನು ಹೇಳುತ್ತೆ? ಸೋಮರಸಕ್ಕೆ ಸಮಾನವಾದಂಥ ಭಕ್ತಿಯನ್ನ ನನ್ನ ಹೃದಯದಲ್ಲಿ ತುಂಬಿದ್ದೇನೆ, ಬಂದು ಸ್ವೀಕರಿಸು. ಯಾಕಂದ್ರೆ ಸೋಮರಸ ಅಂತಂದ್ರೆ ಅದಕ್ಕಿಂತಲೂ ಅಟ್ರಾಕ್ಟ್ ಮಾಡುವಂಥದ್ದು ಬೇರೆ ರಸ ಇಲ್ಲ. ಅಂಥದ್ದನ್ನು ನಾನು ಭಕ್ತಿಯನ್ನು ತುಂಬಿದ್ದೇನೆ, ಅಷ್ಟು ಅಟ್ರಾಕ್ಟ್ ಮಾಡುವಂಥ ಭಕ್ತಿ ಇದೆ ನನ್ನಲ್ಲಿ, ನಿನ್ನಲ್ಲಿ ಸದಾ ತುಂಬಿದ್ದೇನೆ. ಅದರಾಗಿ ಅದನ್ನು ಬಂದು ಸ್ವೀಕರಿಸು, ನನ್ನ ಪ್ರೀತಿಯನ್ನು ಸ್ವೀಕರಿಸು ಅಂತ. ದಿಸ್ ಈಸ್ ಅನ್ ಎಟಮಾಲಜಿಕಲ್ ಮೀನಿಂಗ್. ಹಾಗಾಗಿ ವೇದದಲ್ಲಿ ವೇದ ಗೊತ್ತಿದೆ ಅಂತಂದ್ರೆ ವೇದ ಮಂತ್ರಗಳು ಗೊತ್ತಿರೋದಲ್ಲ, ಹಿಂದಿರುವಂಥ ಎಟಮಾಲಜಿಕಲ್ ಮೀನಿಂಗ್ ಗೊತ್ತಿರೋದು. ಯಾರಿದ್ದಾರೆ? ಯಾರು ಇಲ್ಲ. ಹಾಗಾಗಿ ಸಂಹಿತಾ ಭಾಗದಲ್ಲಿ ಸುಮ್ಮನೆ ಆ ಶ್ಲೋಕದ ಲೆಕ್ಸಿಕಲ್ ಮೀನಿಂಗ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಅಂತಂದ್ರೆ ಅದರಿಂದ ಫಲ ಏನೂ ಇಲ್ಲ. ಸೊ ಕೊನೆಯದಾಗಿ ಒಂದು ವಿಚಾರ ಹೇಳೋದೇನಂತಂದ್ರೆ, ಯುದ್ಧ ವಿಚಾರ, ಪ್ಯಾಂಡಮಿಕ್ ಸಂಬಂಧಪಟ್ಟ ವಿಚಾರ, ಅರ್ಥಕ್ವೇಕ್ಸು, ಫ್ಲಡ್ಸು, ಪ್ರಕೃತಿ ವಿಪತ್ತುಗಳು ಏನೇನಾಗ್ತದೋ, ಅಂದ್ರೆ ಒಬ್ಬರಿಗಲ್ಲ ಎಲ್ಲರಿಗೂ ಸಂಬಂಧ ಇರುವಂಥದ್ದು ಏನಾಗ್ತದೋ ಅದೆಲ್ಲ ಕೂಡ ಈ ನಮಗೆ ಗೊತ್ತಿದ್ದಂಥ ವಿದ್ಯೆಯಿಂದ, ಜ್ಞಾನದಿಂದ ಚಕ್ರವನ್ನು ನೋಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಮನಿಸಬೇಕು. ಯಾರಾದರೂ ಆ ಥರ ಪ್ರೆಡಿಕ್ಟ್ ಮಾಡಿದ್ರು ಕೂಡ ದಟ್ ಇಸ್ ನಾಟ್ ರೈಟ್ ವೇ. ಅದು ಆ ಥರ ಪ್ರೆಡಿಕ್ಟ್ ಮಾಡೋರು ಯಾರು ಇಲ್ಲ ಈಗಿನ ಕಾಲದಲ್ಲಿ. ಒಂದು ವೇಳೆ ಪ್ರೆಡಿಕ್ಟ್ ಮಾಡಿದ್ರು ಕೂಡ ಮಾಡೋದೇನಿದೆ? ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಯಾವುದನ್ನ ಹೋಮ ಹವನಗಳು ಮಾಡಿ ಸ್ಟಾಪ್ ಮಾಡಿ ನೋಡೋಣ. ಕೊರೋನಾ ಬಂತು, ಇನ್ನು 4th ವೇವ್ ಕೂಡ ರೆಡಿ ಆಗ್ತಾ ಇದೆ, ಪ್ಲಾನ್ಡ್ ಪ್ರಕಾರ ರೆಡಿ ಮಾಡ್ತಿದ್ದೀವಿ. ಯುಕ್ರೇನ್ ಯುದ್ಧ ಆಗೋದ್ಮೇಲೆ ಒಂದು ಒಳ್ಳೆ ಡೇಟ್ ನೋಡಿಕೊಂಡು 4th ವೇವ್ ಇಡ್ತಾರೆ. ಅವಾಗ ಮತ್ತೆ ನಾವೆಲ್ಲ ಪರದಾಟ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಯ್ತಾ? ವ್ಯಾಕ್ಸಿನ್ ಆಗಲಿ, ನಮ್ಮ ಈ ಮಂತ್ರಗಳಾಗಲಿ, ಪೂಜೆಗಳಾಗಲಿ, ಹವನಗಳಾಗಲಿ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ.
ಯುದ್ಧವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಒಂದು ಬೃಹತಿ ಸಹಸ್ರ ಯಾಗ ಮಾಡೋಣ, ರಷ್ಯಾ ಉಕ್ರೇನ್ ಯೋಗಕ್ಷೇಮಕ್ಕೋಸ್ಕರ ಮಾಡಿ ಸ್ಟಾಪ್ ಆಗ್ತದ? ಆಗೋದಿಲ್ಲ. ಅದು ನಮಗೂ ಗೊತ್ತು. ಆದರೂ ಏನು ಮಾಡ್ತೇವೆ, ದೇವ್ರು ಕಾಪಾಡ್ತಾನೆ ಏನೋ ಅಂತ ಮಾಡ್ತೇವೆ ಅಷ್ಟೆ. ನಿಜವಾಗಿ ಮಾಡಬೇಕಾದ ಪುರುಷ ಪ್ರಯತ್ನ ಮಾಡಿ ಮತ್ತೆ ದೈವಾನುಗ್ರಹಕ್ಕೋಸ್ಕರ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಮಾಡೋದು ದೇವರೇ ನೀನು ಇನ್ವಾಲ್ವ್ ಆಗು, ನೀ ಇಂಟರ್ವ್ಯೂನ್ ಆಗು. ನಾವೆಲ್ಲ ಹಿಡಿಸ್ಕೊಡೋದು, ನಾವು ದೂರ ಇರ್ತೇವೆ, ನಮಗೆ ಸಂಬಂಧನೇ ಇಲ್ಲ. ನಮಗೆ ಮಾಡೋ ಪ್ರಯತ್ನ ಇದ್ರಿಗೂ ನಾವು ಮಾಡೋದು, ನಾವು ದೂರ ಇರ್ತೇವೆ. ಆದರೆ ನೀನು ಮಾಡು ಅಂತ ಕೇಳ್ತೇವೆ. ಸೊ ಇದು ನಮ್ಮ ಇರುವಂಥ ಪ್ರಾಬ್ಲಮ್. ಸೊ ಹಾಗಾಗಿ ಯುದ್ಧವನ್ನು ಈ ಥರ ಯಾರಾದರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ ಇಗ್ನೋರ್ ಇಟ್. ಯಾರಾದರೂ ಪ್ರಶ್ನೆ ನನ್ನ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇದನ್ನು ನೀವಾದರೆ ಹೇಗೆ ಪ್ರೆಡಿಕ್ಟ್ ಮಾಡ್ತೀರಾ? ಅವ್ರು ಹೇಗೆ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ಕೇಳಿದ್ರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಾನು ಅವರ ಪ್ರೆಡಿಕ್ಷನ್ ವಿಚಾರದಲ್ಲಿ ನಾನು ಇಂಟರ್ವ್ಯೂನ್ ಆಗ್ತಾ ಇದ್ದೆ. ಏನಂತಂದರೆ ಆ ಥರ ಏನಾದರೂ ಕಾಣಿಸಿದ್ರೆ ಜಸ್ಟ್ ಇಗ್ನೋರ್ ಇಟ್. ದಟ್ ಈಸ್ ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್, ಹೈಪೋಥೆಟಿಕಲ್ ಇನ್ಫಾರ್ಮೇಷನ್. ಅಷ್ಟಕ್ಕೆ ಮೇಲೆ ಇನ್ನೇನೂ ಇಲ್ಲ, ತಲೆ ಕೆಡಿಸಿಕೊಳ್ಳಬೇಡಿ. ಆದರೆ ಭಗವಂತನಿಗೊಂದು ನಮಸ್ಕಾರ ಮಾಡಿ, ಎಲ್ಲರನ್ನೂ ಚೆನ್ನಾಗಿರಪ್ಪ, ಈ ಭೂಮಿ ಮೇಲಿರುವಂಥ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ. ಉಕ್ರೇನ್ ಚೆನ್ನಾಗಿರಲಿ ಅಂತ ಕೇಳಿದ್ರೆ ರಷ್ಯಾ ಏನಾಗಬೇಕು? ರಷ್ಯಾ ಕೂಡ ನಮ್ಮ ದೇವರನ್ನೇ ಫಾಲೋ ಆಗ್ತಾರೆ. ರಷ್ಯಾಗಿರೋ ದೇವರು ಬೇರೆ ಏನಿಲ್ಲ. ಅವರು ಜೀಸಸ್ ಕ್ರೈಸ್ಟ್ ಅಂತಾರೆ, ಮುಸ್ಲಮಾನ್ಸ್ ಅಲ್ಲಾ ಅಂತಾರೆ, ನಾವು ವಿಷ್ಣುಹೋ ಅಂತೇವೆ. ಮೂರನ್ನು ನೀವು ಡಿಕೋಡ್ ಮಾಡಿ. ಸಂಸ್ಕೃತದಲ್ಲಿ ವಿಷ್ಣುಹೋ ಅಂತಂದರೆ ಅರ್ಥ ಏನಂತಂದರೆ ಆಮ್ನಿ ಪ್ರೆಸೆಂಟ್. ಅವರ ಅಪ್ಪ ಅಮ್ಮ ಏನು ಇಟ್ಟಿದ್ದ ಹೆಸರಲ್ಲ, ಭಗವಂತಗೆ ಅಪ್ಪ ಅಮ್ಮ ಇಲ್ಲ. ಭಗವಂತನ ಗುಣಗಣಗಳನ್ನು ಹಿಡಿದು ಹೆಸರಿಟ್ಟಿದ್ದೇವೆ, ಆಮ್ನಿ ಪ್ರೆಸೆಂಟ್, ಅದಕ್ಕೆ ವಿಷ್ಣುಹೋ ಅಂತೇವೆ. ನೀವು ಅರಬಿಕ್ ಭಾಷೆಯಲ್ಲಿ ಅಲ್ಲ ಅಂತಂದರೆ ನೋಡಿ, ಆಮ್ನಿ ಪ್ರೆಸೆಂಟೇ. ಆಮ್ನಿ ಪ್ರೆಸೆಂಟ್ ಎಷ್ಟು ಜನ ಇರ್ತಾರೆ? ಬೌದ್ಧ ಧರ್ಮದಲ್ಲಿ ಆಲ್ ಸೋಲ್ಸ್ ಆರ್ ಆಮ್ನಿ ಪ್ರೆಸೆಂಟ್ ಅಂತ. ಬೌದ್ಧ ಅಲ್ಲ, ಸಾರಿ, ಸಬ್ಜೆಕ್ಟ್ ಟು ಕರೆಕ್ಷನ್. ಜೈನ ಧರ್ಮದಲ್ಲಿ ಏನು ಹೇಳ್ತಾರೆ? ಆಲ್ ಸೋಲ್ಸ್ ಆರ್ ಆಮ್ನಿ ಪ್ರೆಸೆಂಟ್ ಅಂತ. ಎಲ್ಲ ಸೋಲ್ಸು ಆಮ್ನಿ ಪ್ರೆಸೆಂಟ್ ಆದರೆ ಒಬ್ಬೊಬ್ಬರು ಓವರ್ಲ್ಯಾಪ್ ಆಗ್ತಾ ಇರಬೇಕು. ಇಂಥ ವಾದಗಳೆಲ್ಲ ಹೋಗಿದೆ. ಹಿಂದೆ ಶಂಕರಾಚಾರ್ಯರಿದ್ದಾಗೆ ಈ ವಾದ ಹೋಯ್ತು. ಶಂಕರಾಚಾರ್ಯರ ಮುಂದೆ ಜೈನ ಮತ ಆಡಾಡ್ತಾ ಇದ್ದಾಗ ಆಲ್ ಸೋಲ್ಸ್ ಆರ್ ಆಮ್ನಿ ಪ್ರೆಸೆಂಟ್ ಅಂತ ಬಂತು. ಹಾಗೆ ಶಂಕರಾಚಾರ್ಯ ಆಲ್ ಸೋಲ್ಸ್ ಆರ್ ಆಮ್ನಿ ಪ್ರೆಸೆಂಟ್ ಆದರೆ ಒಂದು ಸೋಲ್ ಸಾಕಲ್ವ, ಇಷ್ಟೆಲ್ಲ ಸೋಲುಗಳು ಯಾಕೆ ಅಂತಂದ್ರು. ಅದು ಮತ್ತೆ ಕಾಲಗರ್ಭದಲ್ಲಿ ಒಂದೇ ಸೋಲು ಅಂತ ಏನೇನೋ ಬಂತು. ಅದು ತತ್ವವಾದವನ್ನು ನಾವು ನೋಡಿದರೆ, ಮಾಯಾವಾದ, ತತ್ವವಾದ ಎಲ್ಲ ಓದಿ ಅಧ್ಯಯನ ಮಾಡಿದ್ರೆ ನಮಗೆ ಅನುಭವಕ್ಕೆ ಬರ್ತಿ ಆಗಲಿ. ಪುಸ್ತಕಗಳು ನೋಡಿ ಅವರು ಇವರು ನೋಡಿದರೆ ನಮಗೆ ಅನುಭವ ಬರೋದಿಲ್ಲ. ಅದು ಇನ್ನಿಷ್ಟು ವಿವಾದ ಆಗ್ತದೆ. ಹಾಗಾಗಿ ಯುದ್ಧದ ಬಗ್ಗೆ ಯಾರಾದರೂ ಕೇಳಿದರೆ, ಪ್ಯಾಂಡಮಿಕ್ ಬಗ್ಗೆ, ಪ್ರಕೃತಿ ರಿಲೇಟೆಡ್, ನ್ಯಾಚುರಲ್ ರಿಲೇಟೆಡ್ ಏನಾದರೂ ಯಾರಾದರೂ ಪ್ರಶ್ನೆ ಕೇಳಿದರೆ ಜಾತಕದ ಸೂತ್ರಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟು ನಾವು ತಿಳ್ಕೊಳ್ಳೋಣ, ಬೇರೆಯವ್ರಿಗೆ ಹೇಳೋದು ವಾದೋಪ ಮಾಡೋದು ಬೇಡ. ಫಸ್ಟ್ ನಮಗಂತೂ ಗೊತ್ತಿರಬೇಕಲ್ಲ. ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಬಗ್ಗೆ ಒಂದು ಜಾತಕವನ್ನು ಸಹಿತ ಕೊಟ್ಟಿದ್ದಾರೆ. ಆ ಜಾತಕ ಈ ರೀತಿ ಇದೆ. ಕುಂಭಲಗ್ನ, ಲಗ್ನದಲ್ಲಿ ಕುಜ, ಚಂದ್ರ ಇದ್ದಾರೆ. ಸಪ್ತಮದಲ್ಲಿ ಯಾರೂ ಇಲ್ಲ. ಸಪ್ತಮಾಧಿಪತಿಯಾದಂಥ ಸೂರ್ಯ ಏಕಾದಶ ಸ್ಥಾನದಲ್ಲಿ ಅಷ್ಟಮಾಧಿಪತಿಯ ಜೊತೆ ಇದ್ದಾನೆ. ರಾಹು ಷಷ್ಠ ಸ್ಥಾನದಲ್ಲಿದ್ದಾನೆ. ಲಗ್ನಾಧಿಪತಿ ನೀಚ. ಗುರು ಬಂದು ತೃತೀಯ ಸ್ಥಾನದಲ್ಲಿದ್ದಾನೆ. ಇದು ಜಾತಕ. ಈಗ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಹೇಗೆ ನೋಡಬೇಕು? ಇದೊಂದು ದೊಡ್ಡ ಸಮಸ್ಯೆ. ಇದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸೂತ್ರ ಇದೆ. ಸಪ್ತಮ ಸ್ಥಾನ ನೋಡಬೇಕು ಅಂತ ಕೆಲವಿನ ಜನ ಹೇಳ್ತಾರೆ. ಇನ್ನು ಕೆಲವಿನ ಜನ ರಾಹುವನ್ನು, ಸಪ್ತಮಾಧಿಪತಿಯನ್ನು, ಜಾತಕದಲ್ಲಿ ಯಾವ ಮನೆಯಲ್ಲಿ ಎಷ್ಟು ಸ್ವಲ್ಪ ಆಡ್ ಆಗಿ ಯಾವ ಮನೆ ಇರುತ್ತೆ. ಸೊ ನಮಗೆ ಕೆಲವಿನ ಪೆಕ್ಯುಲರ್ ಪ್ಲಾನೆಟ್ಸ್ ಇದೆ, ಶನಿ, ರಾಹು, ಕೇತು. ಸೊ ಇವ್ರು ಯಾವುದೋ ಒಂದು ಸ್ಥಾನದಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿಬಿಡ್ತೇವೆ. ಸೊ ಇದಕ್ಕೆ ಹೀಗಾಗಿದೆ ಅಂತ ಹೇಳಿಬಿಡ್ತೇವೆ. ಈಸ್ ದಿಸ್ ಎ ಸ್ಪೆಷಲ್ ಪ್ರೊಸೀಜರ್ ಏನಾದರೂ ಇದೆಯಾ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ವಿಚಾರಕ್ಕೆ? ನಮ್ಮ ಗ್ರಂಥಗಳು, ಕ್ಲಾಸಿಕಲ್ ಗ್ರಂಥಗಳು ಏನು ಹೇಳುತ್ತೆ? ಬೃಹತ್ ಜಾತಕ ಆಗಲಿ, ಬೃಹತ್ ಪರಾಶರ ಶಾಸ್ತ್ರ ಆಗಲಿ ಏನು ಹೇಳುತ್ತೆ? ಅಲ್ಲಿ ಏನು ಹೇಳ್ತಾರೆ? ಉತ್ತಮ ಜಾತಿ, ಮಧ್ಯಮ ಜಾತಿ, ಅಧಮ ಜಾತಿ ಅಂತ ಹೇಳ್ತಾರೆ. ನೀಚ ಜಾತಿ ಅಂತ ಹೇಳ್ತಾರೆ. ನೀಚ ಅಂತಂದರೆ ಸಂಸ್ಕೃತದಲ್ಲಿ ತುಂಬ ವೀಕ್ ಆಗಿರೋದು ಅಂತ ಅರ್ಥ. ನೀಚ ಅಂತಂದರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ, ತೆಲುಗಲ್ಲಿ ನೀಚುಡು, ನೀಚ ಅಂತಂದರೆ ತುಂಬ ಕೆಟ್ಟವನು ಅಂತ ಅರ್ಥ. ಸಂಸ್ಕೃತದಲ್ಲಿ ಆ ಅರ್ಥ ಇಲ್ಲ. ನೀಚ ಅಂತಂದರೆ ಬಲಹೀನನಾದವನು ಅಂತ ಅರ್ಥ. ಸೊ ಹಾಗಾಗಿ ನೀಚ ಜಾತಿಯ ವಿವಾಹ ಆಗತ್ತೆ ಅಂತಂದರೆ ಬಲಹೀನವಾದಂಥ ಒಂದು ಕ್ಯಾಟಗರಿಯಲ್ಲಿ ಅಥವಾ ಅವರ ಆ ಮನೆಗಳಲ್ಲಿ ಮದುವೆ ಆಗತ್ತೆ ಅಂತ ಅರ್ಥ.
ಕೆಟ್ಟವರು ಅಂತ ಶಾಸ್ತ್ರದ ಅರ್ಥ ಅಲ್ಲ. ಸೊ ಉತ್ತಮ, ಮಧ್ಯಮ, ಅಧಮ, ನೀಚ ಇಂಥ ವರ್ಡ್ಸ್ ಇದ್ದಾರೆ ಹೊರತು ನಿಮಗೆ ಕುಲಾಂತರ ವಿವಾಹ, ಮತಾಂತರ ವಿವಾಹ ಅಂತ ಜ್ಯೋತಿಷ್ಯದಲ್ಲಿ ಎಲ್ಲಿಯೂ ಬರಲ್ಲ. ವರ್ಣ ಸಾಂಕರ್ಯ ಅಂತ ವರ್ಡ್ ಯೂಸ್ ಮಾಡ್ತಾರೆ. ವರ್ಣ ಸಾಂಕರ್ಯ ಅಂತಂದ್ರೆ ನೀವು ವರ್ಣ ಅಂತಂದ್ರೆ ಜಾತಿ ಅಂತ ಅಂದ್ಕೊಳ್ಬಾರ್ದು. ವರ್ಣ ಅಂತಂದ್ರೂ ಜಾತಿ ಅಂತಂದ್ರೂ ನಮ್ಮಲ್ಲಿ ಒಂದೇ ಇದೆ ಅಂತ ನಾವು ಕನ್ವರ್ಟ್ ಮಾಡಿಬಿಡ್ತೇವೆ. ವರ್ಣ ಅಂದ್ರೆ ಕ್ಯಾಸ್ಟ್, ಜಾತಿ ಅಂದ್ರೂ ಕ್ಯಾಸ್ಟ್. ಬಿಕಾಸ್ ಇಂಗ್ಲಿಷಲ್ಲಿ ಅದಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ. ವರ್ಣ ಅಂತಂದ್ರೆ ಏನು? ಮೋಸ್ಟ್ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಸ್ವಭಾವನ ನಾವು ವರ್ಣ ಅಂತಂತೇವೆ. ಭಗವದ್ಗೀತೆಯಲ್ಲಿ ಕೂಡ ಅನೇಕ ಕಡೆ ಬಂದಿದೆ ಸ್ವಭಾವ. ನಿಮಗೆ ಅಷ್ಟಕೂಟಗಳಲ್ಲಿ ವರ್ಣ ಅಂತ ಕೂಟ ಇದೆ. ಅದಕ್ಕೆ ಪ್ರಯಾರಿಟಿ ನಾವು ಕೊಡಲ್ಲ, ಓನ್ಲಿ 1 ಪಾಯಿಂಟ್. ಯಾಕೆಂದ್ರೆ ಕಲಿಯುಗದಲ್ಲಿ ವರ್ಣಕ್ಕೆ ಏನು ಜಾಸ್ತಿ ಪ್ರಯಾರಿಟಿ ಬೇಡ. ಈಗ ನೋಡಿ, ಬ್ರಾಹ್ಮಣರಲ್ಲಿ ಕೂಡ ಎಷ್ಟೋ ಕ್ಯಾಟಗರೀಸ್ ಇದೆ, ಸಬ್ ಕ್ಯಾಟಗರೀಸ್. ಆದ್ರೂ ನಾವೇನು ಮಾಡ್ತೀವಿ, ಬ್ರಾಹ್ಮಣರಾದ್ರೆ ಸಾಕಪ್ಪ, ಸಬ್ ಕ್ಯಾಟಗರಿಲಿ ನೋಡ್ರಿ ಎಲ್ಲ ಮದುವೆಗಳಾಗಿಲ್ಲ, ಅಟ್ಲೀಸ್ಟ್ ಬ್ರಾಹ್ಮಣರಾದ್ರೆ ಸಾಕು. ಕೊನೆ ಪಕ್ಷ ಈಗ ಏನಾಗಿದೆ, ಬ್ರಾಹ್ಮಣರಲ್ಲಿ ಕೂಡ ಸಿಗ್ತಾ ಇಲ್ಲ, ಹಿಂದೂಗಳನ್ನು ಮದುವೆ ಮಾಡ್ಕೊಳ್ಳಿಪ್ಪ ಸಾಕು, ಬೇರೆ ಜಾತಿಯವ್ರನ್ನ ಬೇರೆ ಮತದವ್ರನ್ನ ಮಾಡ್ಕೋಬೇಡಿ ಅಂತ. ಹಾಗೆ ಆಗಿದೆ. ಸೊ ಧರ್ಮ ಬರ್ತಾ 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 ಡೈಲ್ಯೂಟ್ ಆಗ್ತಾ ಬರ್ತಾ ಇದೆ. ಧರ್ಮ ಅಲ್ಲ, ನಮ್ಮ ಆಚಾರ, ನಮ್ಮ ಅನಿಸಿಕೆ, ನಮ್ಮ ಬೈಗೆಗಳು ನಾವು ಸ್ವಲ್ಪ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ತಾ ಬರ್ತಾ, ಯಾಕಂದ್ರೆ ಸಿಗ್ತಾ ಇಲ್ಲ, ಮತ್ತೆ ಏನು ಮಾಡ್ತೀವಿ. ಹಾಗಾಗಿ ನಿಮಗೆ ವರ್ಣ ಅಂತ ಕೂಟ ಇದೆ ನಿಮಗೆ ಜ್ಯೋತಿಷ್ಯದಲ್ಲಿ, ಅಷ್ಟಕೂಟಗಳಲ್ಲಿ. ವರ್ಣ ಅಂತಂದ್ರೆ ಶಾಸ್ತ್ರ ಏನು ಹೇಳುತ್ತೆ, ಹುಡುಗ ಯಾರಿರ್ತಾನೆ ಅವನು ಹೆಚ್ಚು ವರ್ಣದವನಾಗಿರ್ಬೇಕು, ಹುಡುಗಿ ಸ್ವಲ್ಪ ಕಡಿಮೆ ವರ್ಣ ಇದ್ರೂ ಪರವಾಗಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಪುರುಷನ ಡಾಮಿನೇಷನ್ ಜಾಸ್ತಿ. ಶಾಸ್ತ್ರ ಕೂಡ ಏನು ಹೇಳುತ್ತೆ, ಸ್ತ್ರೀ ರಕ್ಷಣೆ ಯಾವಾಗ ಆಗುತ್ತೆ ಅಂದ್ರೆ ಪುರುಷನನ್ನು ಫಾಲೋ ಆದಾಗ ಅಂತ ಕೆಲವೊಂದು ಸಂದರ್ಭದಲ್ಲಿ ಹೇಳುತ್ತೆ. ಹಾಗಾಗಿ ಪುರುಷನಿಗೆ ಉತ್ತಮ ಗುಣಗಳಿದ್ರೆ ತಾನೇ ಸ್ತ್ರೀಯನ್ನು ಕಾಪಾಡಲಿಕ್ಕೆ. ಅವನಿಗೆ ಹುಡುಗಿಯನ್ನ ಕಡಿಮೆ ಗುಣಗಳಿತ್ತು ಅಂದ್ಕೊಳ್ಳಿ, ಅವನು ಹೇಳಿದ್ದನ್ನು ಹುಡುಗಿ ಫಾಲೋ ಆಗ್ಬೇಕಾಗತ್ತೆ. ಅವನು ಕೆಟ್ಟದಾಗಿದ್ದರೆ ಕೆಟ್ಟದ್ದನ್ನು ಫಾಲೋ ಆಗ್ಬೇಕಾಗತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹೀಗೆ ಆ ಒಂದು ಕೂಟ ಬಿಟ್ಟರೆ ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಮತಾಂತರವೇ. ಮತ ಅಂತ ಎಂಬ ವರ್ಡ್ ನಿಮ್ಗೆ ಎಲ್ಲಿದೆ ಜ್ಯೋತಿಷ್ಯದಲ್ಲಿ? ವರ್ಡ್ ಇಲ್ವೇ ಇಲ್ಲ. ವರ್ಣ ಅಂತ ಬರುತ್ತೆ, ಮತ ಅಂತ ಎಂಬ ವರ್ಡ್ ಇಲ್ಲ, ಕುಲ ಅಂತ ಎಂಬ ವರ್ಡ್ ಇಲ್ಲ. ಇದೆಲ್ಲ ಕೂಡ ಕಾಲಗರ್ಭದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಸಂಸ್ಕೃತದಲ್ಲಿ ಏನಾದರೂ ಅರ್ಥ ಇದೆಯಾ? ಏನಾದರೂ ಮತ ಅಂತ ಎಂಬುದಕ್ಕೆ ಸಂಸ್ಕೃತ ಏನು? ಕನ್ನಡದಲ್ಲೇ ಮತ ಅಂತಂದ್ರೆ ಇಟ್ಸ್ ಎ ಚಾಯ್ಸ್. ಮತ ಅಂತಂದ್ರೆ ವೋಟ್ ಹಾಕೋದು ಅಂತಂತಾರೆ ಕನ್ನಡದಲ್ಲಿ. ಬೇರೆ ಬೇರೆ ಮತ ಅಂತಂದ್ರೆ ಇಟ್ಸ್ ಎ ಚಾಯ್ಸ್, ಇಟ್ಸ್ ಎ ಮಾರ್ಗ. ಅವನ ಮತ, ನನ್ನ ಅಭಿಮತ ಅಂತಂದ್ರೆ ಏನು? ನನ್ನ ಅಭಿಮತ ಅಂತಂದ್ರೆ ನನ್ನ ಮನಸ್ಸು, ನನ್ನ ಒಪಿನಿಯನ್ ಅಂತ ಅರ್ಥ. ಸೊ ಮತ ಅಂತಂದ್ರೆ ಒಂದು ಅವರ ಮಾರ್ಗ ಅಷ್ಟೇ. ಆ ಥರ ನೋಡಿ, ಈ ಹೊರಗಿನ ಮತಗಳೇನಿದೆ, ಹಿಂದೂ ಮತ, ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ, ಇದೆಲ್ಲ ಕೂಡ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ಇದರಲ್ಲಿ ಜಾತಕದ ಗ್ರಹಗಳನ್ನು ನೋಡಿ ಪ್ರೆಡಿಕ್ಟ್ ಮಾಡೋಕೆ ಕಷ್ಟ. ಕುಜ ಅಂತಂದ್ರೆ ಇಸ್ಲಾಮನ್ನು ಸಿಗ್ನಿಫೈ ಮಾಡ್ತಾನೆ, ರಾಹು ಅಂತಂದ್ರೆ ಶನಿ ಅಂತಂದ್ರೆ ಮ್ಲೇಚ್ಛರನ್ನ ಸಿಗ್ನಿಫೈ ಮಾಡ್ತಾನೆ, ಬುಧ ಅಂತಂದ್ರೆ ವೈಶ್ಯರನ್ನ ಸಿಗ್ನಿಫೈ ಮಾಡ್ತಾನೆ, ಸೂರ್ಯ ಅಂತಂದ್ರೆ ಕ್ಷತ್ರಿಯರನ್ನು ಸಿಗ್ನಿಫೈ ಮಾಡ್ತಾನೆ. ಇದು ಇವತ್ತಿನ ಕಾಲಕ್ಕೆ ಅನ್ವಯ ಆಗೋದಿಲ್ಲ. ಇದಕ್ಕಿಂತಲೂ ಹಲವಾರು ಜನ ಬೇರೆ ಬೇರೆಯವರಿದ್ದಾರೆ, ಅವ್ರಿಗೇನು ಮಾಡ್ಬೇಕು ಮತ್ತೆ? ಕಷ್ಟ. ಸೊ ಹೀಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಜ್ಯೋತಿಷ್ಯದಲ್ಲಿ ಏನು ಹೇಳ್ತೇವೆ ಅಂತಂದ್ರೆ, ಹಿಂದಿನ ಕಾಲ ಹೇಳ್ತಿದ್ರು, ಹಿಂದಿನ ಕಾಲ ಈ ಹುಡುಗಿ ಸ್ವಲ್ಪ ದಾರಿ ತಪ್ತಾಳೆ, ಧರ್ಮ ತಪ್ತಾಳೆ ಅಂತಂದಾಗ ಬೇರೆ ಜಾತಿಯನ್ನು ಮದುವೆ ಮಾಡ್ಕೊಳ್ತಾರೆ ಅಂತ ಅರ್ಥ. ಜಾತಕದಲ್ಲಿ ಸ್ವಲ್ಪ ರಾಹು ಪ್ರಾಬಲ್ಯ ಜಾಸ್ತಿ ಇದ್ರೆ, ಆ ಸಪ್ತಮ ಸ್ಥಾನಕ್ಕೆ ಅನುಕೂಲ ಇಲ್ಲದಿದ್ರೆ, ಲಗ್ನದ ಸ್ವಭಾವ ಕಡಿಮೆ ಇದ್ರೆ, ಈ ಹುಡುಗಿ ಧರ್ಮವನ್ನು ಪಾಲಿಸಿಲ್ಲ, ಕುಲಕಂಟಕರಾಗ್ತಾರೆ. ಇಲ್ಲಿ ಕುಲ ಅಂತಂದ್ರೆ ನಮ್ಮ ಜಾತಿ ಅಲ್ಲ, ನಾವು ಆಚರಿಸುವಂತ ಧರ್ಮ, ಅದನ್ನ ಫಾಲೋ ಆಗೋದಿಲ್ಲ ಅಂತ ಅರ್ಥ. ಅವ್ರು ಇಷ್ಟಪಡೋದಿಲ್ಲ. ಈಗ ದುರ್ಯೋಧನ ಹೇಳ್ತಾನಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ ಯಧರ್ಮಂ ನಚಮೇ ನಿವೃತ್ತಿ. ನನಗೆ ಧರ್ಮ ಗೊತ್ತಿದೆ, ಯಾರು ಫಾಲೋ ಆಗಲ್ಲ, ಅಧರ್ಮ ಗೊತ್ತಿದೆ ಆದ್ರೂ ಫಾಲೋ ಆಗದೆ ಇರಕ್ಕಾಗಲ್ಲ. ಸೊ ಆ ಥರ ಆಗ್ತಾರೆ ಅಂತ ಹಿಂದೆ ಹೇಳ್ತಿತ್ತು. ಅಷ್ಟಕ್ಕೆ ಏನಂತಂದ್ರೆ, ಆಗಿನ ಕಾಲದಲ್ಲಿ ಧರ್ಮವನ್ನು ಬಿಡ್ತಾರೆ ಅಂತಂದ್ರೆ ಯಾರು ಧರ್ಮ ಆಚರಣೆ ಮಾಡೋದಿಲ್ವೋ ಅವರನ್ನು ಹಿಡ್ಕೊಳ್ತಾರೆ ಅಂತ. ಅಂದ್ರೆ ಇಲ್ಲಿ ಬ್ರಾಹ್ಮಣನಾಗಿದ್ದ ಅಂದ್ಕೊಳ್ಳಿ, ಬ್ರಾಹ್ಮಣ ಧರ್ಮ ಬ್ರಾಹ್ಮಣನೊಬ್ಬನೇ ಮಾಡ್ಬೇಕು, ಬೇರೆಯವ್ರು ಯಾಕೆ ಮಾಡ್ತಾರೆ?
ಬೇರೆ ಧರ್ಮದವರು ಮಾಡಲ್ಲ. ಬ್ರಾಹ್ಮಣ ಮಾಡೋ ಕೆಲಸ, ಬ್ರಾಹ್ಮಣ ಏನ್ ಮಾಡ್ತಾನೆ? ಅರ್ಚನಾ, ಅಧ್ಯಯನ, ಅಧ್ಯಾಪನ ಮಾಡ್ತಾನೆ. ಕ್ಷತ್ರಿಯ ಏನ್ ಮಾಡ್ತಾನೆ? ರಕ್ಷಣೆ ಮಾಡ್ತಾನೆ. ವೈಶ್ಯ ಏನ್ ಮಾಡ್ತಾನೆ? ಸಮಾಜದ ಶ್ರೇಯಸ್ಸಿಗಾಗಿ ಹಣವನ್ನು ಸಂಗ್ರಹಣ ಮಾಡ್ತಾನೆ, ವಸ್ತು ದ್ರವ್ಯಗಳನ್ನ ಸಂಗ್ರಹಣ ಮಾಡಿ ವಿತರಣೆ ಮಾಡ್ತಾನೆ. ಶೂದ್ರ ಏನ್ ಮಾಡ್ತಾನೆ? ಶುಚಾತ್ ದ್ರವತಿ, ಯಾರು ಕಷ್ಟದಲ್ಲಿರ್ತಾರೆ ಅವರನ್ನ ಸಹಾಯ ಮಾಡ್ಲಿಕ್ಕೆ ಹೋಗ್ತಾನೆ, ಸೇವೆ ಮಾಡ್ಲಿಕ್ಕೆ ಹೋಗ್ತಾನೆ. ಸೇವೆ. ಜನ್ಮನಾ ಜಾಯತೆ ಶೂದ್ರ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗೆ ಶೂದ್ರ. ಯಾಕಂದ್ರೆ ಸೇವೆ ಮಾಡ್ತಾ ಅದರಿಂದ ಅವನ ಗುಣವನ್ನು ಬೆಳೆಸಿಕೊಡ್ಬೇಕು. ಇಲ್ಲಿ ಶೂದ್ರ ಅಂತಂಬೋದು ಸರ್ಕಾರದ ಪ್ರಕಾರ ಶೂದ್ರ ಅಲ್ಲ, ಶಾಸ್ತ್ರದ ವರ್ಣದ ಪ್ರಕಾರ ಶೂದ್ರ. ಬೇರೆ ವರ್ಣವನ್ನು ಆಶ್ರಯಿಸ್ತಾರೆ ಅಂತ ಅರ್ಥ. ಅಂದ್ರೆ ಏನು? ಆಗಿನ ಕಾಲದಲ್ಲಿ ಈ ವರ್ಣಾಂತರ ಅಂತಂದ್ರೆ ಬೇರೆ ಜಾತಿಯನ್ನು ಆಗಿರುವಂತ ಯಾವ ಜಾತಿ ಇರುತ್ತೋ ಆ ಜಾತಿಯನ್ನು ಮದುವೆ ಮಾಡ್ಕೊಳ್ತಾನೆ ಅಂತ ಅರ್ಥ. ಈಗ ಇದಲ್ವಾ ರೆಡ್ಡಿ, ಗೌಡ, ಬೇರೆ ಬೇರೆ ಕ್ಯಾಸ್ಟ್ಗಳಿದಲ್ವಾ, ಇದು ಕಾಲ ಕಾಲಕ್ಕೆ ಅವೇ ಇರಲ್ಲ, ಬದಲಾಗ್ತಾ ಇರುತ್ತೆ. ಒಂದೊಂದಕ್ಕೂ ಒಂದೊಂದು ಕ್ಯಾಸ್ಟ್ ಬರ್ತಾ ಇರುತ್ತೆ. ಇವಾಗ ನಾವು ಇಟ್ಕೊಂಡಿಲ್ವಾ BCA, BCB, BCC, OCA, OCB, ಈ ಥರ ಏನು ಇಟ್ಕೊಂಡಿದ್ದೇವೆ, ಪ್ರತಿಯೊಂದು ಕಾಲದಲ್ಲೂ ಇದು ಬದಲಾಗ್ತಾ ಇರುತ್ತೆ ಈ ಕ್ಯಾಸ್ಟ್ ಸಿಸ್ಟಮ್ ಅಂಬೋದು. ಸೊ ಕ್ಯಾಸ್ಟ್ ಸಿಸ್ಟಮ್ ಬದಲಾಗಿದೆ. ಈಗ ಅಮೆರಿಕಾದಲ್ಲಿ, ರಷ್ಯಾದಲ್ಲಿ ಕ್ಯಾಸ್ಟ್ ಇಲ್ಲಿದೆ. ಅವರಲ್ಲಿ ಕ್ಯಾಸ್ಟ್ ಇಲ್ಲದ್ರೂ ಕೂಡ ಕ್ರಿಸ್ಟಿಯಾನಿಟಿಯಲ್ಲೇ ಬಹಳಷ್ಟು ಇದಲ್ವಾ, ಮೇಲೆ ಕೀಳು ಅಂತಂಬೋದು ಇದಲ್ವಾ. ಅವರಲ್ಲಿ ಕೂಡ ಆರ್ಥೋಡಾಕ್ಸ್ ಇರೋರು ಇದ್ದಾರೆ, ಆರ್ಥೋಡಾಕ್ಸ್ ಇಲ್ಲದ ಕೆಳಮಟ್ಟದವ್ರು ಇದ್ದಾರೆ. ಆರ್ಥೋಡಾಕ್ಸ್ ಇರೋರು ಇನ್ನೊಬ್ಬರ ಮದುವೆ ಮಾಡ್ಕೊಂಡ್ರೆ ಅಂತಂದ್ರೆ ಅದು ಬೇರೆ ಜಾತಿಯವ್ರ ಮದುವೆ ಮಾಡ್ಕೊಂಡಾಗೆ ಅದು. ಬೇರೆ ಕಡೆ ಜಾತಿ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಎಲ್ಲ ಕಡೆ ಇದೆ. ಅಲ್ಲಿ ರಿಸರ್ವೇಶನ್ ಇಲ್ಲ ಅಂತ ಅಂದ್ಕೊಳ್ಬೇಡಿ. ರಿಸರ್ವೇಶನ್ ನಮ್ಮ ಪ್ರಕಾರ ಪೇಪರ್ ಮೇಲೆ ಲೀಗಲ್ ಆಗಿಲ್ಲ. ಅಲ್ಲಿ ರಿಸರ್ವೇಶನ್ ಅಲ್ಲಿ ಇದೆ, ಅವರಿಗೆ ಬೇಕಾದವ್ರಿಗೆ ಕೊಡ್ತಾರೆ. ಜ್ಯೂಸು, ಪ್ರೊಟೆಸ್ಟೆಂಟ್ಸು, ಈಗ ಇಸ್ಲಾಮಲ್ಲಿ ಸುನ್ನಿ ಮುಸ್ಲಿಮ್ಸ್ ಇದ್ದಾರೆ, ಶಿಯಾಜ್ ಮುಸ್ಲಿಮ್ ಇದ್ದಾರೆ, ಎಷ್ಟೋ ಕ್ಯಾಟಗರೀಸ್ ಇದೆ. ಅವರಿಗೆ ಬೇಕಾದರೂ ಕೊಟ್ಕೊತಾರೆ. ಮೇ ಬಿ ಅವರಲ್ಲೂ ಕೂಡ ನಮಗೆ ಗೊತ್ತಿಲ್ಲ ಅಲ್ಲ, ಅವರಲ್ಲಿ ಇದೆಯೇನೋ ಇಂಥವ್ರಿಗೆ ಕೊಡಬೇಕು, ಇಂಥವ್ರ ಹುಡುಗಿಯನ್ನೇ ಕೊಡಬೇಕು, ಅವರಲ್ಲಿ ಇದೆಯೇನೋ ನಮಗೆ ಗೊತ್ತಿಲ್ಲ. ಆ ಥರ ಪ್ರತಿಯೊಂದರಲ್ಲೂ ಇದೆ. ಆದರೆ ಶಾಸ್ತ್ರದಲ್ಲಿ ಎಲ್ಲಿ ಉಲ್ಲೇಖ ಸಿಗಲ್ಲ. ಇಲ್ಲಿ ವರ್ಣಾಂತರ ಅಂತಂದ್ರೆ ನಮ್ಮ ಸಂಪ್ರದಾಯ ಇಲ್ಲದವನ ಬೇರೆಯವನ್ನ ಕೊಟ್ಟು ಬೇರೆಯವನ ಜೊತೆ ಮದುವೆ ಆಗ್ತಾಳೆ ಅಂತಾರೆ. ಸೊ ಈಗ ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ. ಈಗ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದ್ರೆ, ಈಗಿರುವಂಥ ಸ್ಥಿತಿಯಲ್ಲಿ ನಾವು ಯಾರ ಸಂಪ್ರದಾಯ ಅವ್ರು ಫಾಲೋ ಹೋಗ್ತಾ ಇದ್ದಾರ ಅದು ಪ್ರಶ್ನೆ ಮಾಡ್ಕೋಬೇಕು. ಬ್ರಾಹ್ಮಣ ಸಂಪ್ರದಾಯವನ್ನು ಬ್ರಾಹ್ಮಣ ಫಾಲೋ ಹೋಗ್ತಾ ಇದ್ದಾನ, ಕ್ಷತ್ರಿಯ ಸಂಪ್ರದಾಯವನ್ನು ಕ್ಷತ್ರಿಯ ಫಾಲೋ ಆಗ್ತಾ ಇದ್ದಾನ, ವೈಶ್ಯ ಸಂಪ್ರದಾಯವನ್ನು ವೈಶ್ಯ ಫಾಲೋ ಆಗ್ತಾ ಇದ್ದಾನ, ಶೂದ್ರ ಸಂಪ್ರದಾಯದಲ್ಲೂ ಶೂದ್ರ ಫಾಲೋ ಆಗ್ತಾ ಇದ್ದಾನ. ಯಾರ್ಯಾರು ಅವ್ರವ್ರ ಸಂಪ್ರದಾಯ ಅಂತ ಗೊತ್ತೇ ಇಲ್ಲ. ಬಹಳ ಜನಕ್ಕೆ ಬ್ರಾಹ್ಮಣನಾಗ ಹುಟ್ಟಿದ್ರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವರು ಕೂಡ ಎಲ್ಲರ ಥರನೇ ಇರ್ತಾರೆ. ನೀವೊಂದು ಸಾಫ್ಟ್ವೇರ್ ಕಂಪನಿಗೆ ಹೋಗಿ, ಯಾವುದೋ ಒಂದು ಉದ್ಯೋಗಕ್ಕೆ ಹೋಗಿ, ಸರ್ಕಾರಿ ಉದ್ಯೋಗಕ್ಕೆ, ನೀವೇನು ಮಾಡ್ತೀರಾ? ಅಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರೆ. ಎಲ್ಲರೂ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಒಂದು ಟೈ ಹಾಕ್ಕೊಂಡು ಇರ್ತಾರೆ. ಅದರಲ್ಲಿ ಯಾರು ಬ್ರಾಹ್ಮಣ ಯಾರು ಶೂದ್ರ ಹೆಂಗೆ ಕಂಡಿಡ್ತೀರಾ? ಗೊತ್ತಿಲ್ಲ. ಹಳೆ ಕಾಲದಲ್ಲಾರೆ ಬಾರ್ಬರನ್ನು ಹೇಗಿದೆ ಅಂತ ಕಂಡುಹಿಡಿಬೋದು, ರೈತನ್ನ ಕಂಡುಹಿಡಿಬೋದು, ಬ್ರಾಹ್ಮಣ ಅರ್ಚಕನ್ನ ಕಂಡುಹಿಡಿಬೋದು, ಅವರವರ ಕುಲವೃತ್ತಿಗಳನ್ನು ನೋಡ್ತಾನೆ ಕಂಡುಹಿಡಿಬೋದು. ಈಗ ಹೆಂಗೆ ಕಂಡುಹಿಡ್ತೀರಾ? ಅವ್ನು ಸರ್ಟಿಫಿಕೇಟ್ ಕೊಡಬೇಕು ಅಥವಾ ಅವನ ಬಾಯಿಂದ ಹೇಳಬೇಕು, ಅದರ್ವೈಸ್ ಗೊತ್ತಾಗಲ್ಲ. ಎಷ್ಟು ಈಗ ಗುಡಿ ಮಠಗಳಿಗೆಲ್ಲರೂ ಕೂಡ ಪ್ಯಾಂಟ್ ಶರ್ಟ್ ಹಾಕೊಂಡು ಆಫೀಸಲ್ಲಿ ಯಾವ ಡ್ರೆಸ್ ಕೊಡಿದೆ ಅದನ್ನೇ ಹಾಕೊಂಡು ಬರ್ತಾ ಇದ್ದಾರೆ. ಹೆಂಗೆ ಕಂಡುಹಿಡಿಬೇಕು ಬ್ರಾಹ್ಮಣನ ಹೋದೋ ಅಲ್ವೋ? ಸ್ವಲ್ಪ ಶರ್ಟ್ ಬಿಚ್ಚಿದ್ರೆ ಜನಿವಾರದಿಯಾ ಇಲ್ವೋ ನೋಡೋಣ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಯಾವ ಧರ್ಮವನ್ನ ಯಾವ ಸಂಪ್ರದಾಯ ಅವ್ರು ಆಚರಣೆ ಮಾಡ್ತಾ ಇಲ್ಲ. ಆದರೆ ಜಾತಕದಲ್ಲಿ ರಾಹು ಪ್ರಾಬಲ್ಯ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಬೇರೆ ಧರ್ಮದವ್ರನ್ನ ಮದುವೆ ಮಾಡ್ತಾರೆ ಅಂತಂದ್ರೆ ನಮ್ಮ ಧರ್ಮವನ್ನು ನಾವೇ ಮಾಡ್ತಾ ಇಲ್ಲ, ಬೇರೆ ಧರ್ಮವರು ಬೇರೆಯವ್ರು ಮಾಡ್ತಾ ಇಲ್ಲ. ಇಲ್ಲಿ ಹೇಗೆ ಕಂಡು ಹಿಡಿಯೋದು? ಇದು ಕಷ್ಟ. ಯಾಕೆಂದ್ರೆ ಬೇರೆ ಅಧರ್ಮಾಚರಣೆ ಮಾಡೋರು ಮನೆಗೆ ಹುಡ್ತಾನೆ ಅಂತಂದ್ರೆ, ಈಗ ಧರ್ಮಾಚರಣೆ ಮಾಡ್ತಾ ಇರೋರು ಯಾರು ಅದು ಗೊತ್ತಾಗ್ಬೇಕು ತಾನೆ. ಇದು ಸಮಸ್ಯೆ. ಹಾಗಾಗಿ ಇಂಟರ್ ಕ್ಯಾಸ್ಟ್ ಇಂಟರ್ ರಿಲಿಜಿಯನ್ ಅಂತಂಬೋದು ನಮಗೆ ಕೆಲವಿನ ಪುಸ್ತಕಗಳಲ್ಲಿ ಬರೆದಿರ್ತಾರೆ. ಈ ಥರ ಗ್ರಹ ಇದ್ರೆ ಇವರು ಇಂಟರ್ ರಿಲಿಜಿಯನ್ ಮಾಡಿಕೊಳ್ತಾರೆ, ಇಂಟರ್ ಕ್ಯಾಸ್ಟ್ ಮಾಡಿಕೊಳ್ತಾರೆ. ನೀವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಧರ್ಮ ತಪ್ಪುತ್ತಾರೆ ಅಷ್ಟೇ. ಈಗ ಧರ್ಮ ತಪ್ಪದೇ ಇರೋರು ಯಾರೂ ಇಲ್ಲ, ಎಲ್ಲರೂ ಅವರವರ ಧರ್ಮ ತಪ್ಪಿದ್ದಾರೆ. ಬ್ರಾಹ್ಮಣ ಅರ್ಚನಾ, ಅಧ್ಯಯನ, ಅಧ್ಯಾಪನ ಮಾಡಬೇಕು, ಮಾಡ್ತಾ ಇದ್ದಾರಾ? ಇಲ್ಲ ತಾನೆ. ಕ್ಷತ್ರಿಯರು ಬರೀ ರಾಜ್ಯದ ಶ್ರೇಯಸ್ಸಿಗೋಸ್ಕರ ಪ್ರೊಟೆಕ್ಷನ್ ಮಾಡಬೇಕು, ಇದ್ದಾರ? ಎಲ್ಲರೂ ಎಲ್ಲ ಜಾತಿಯಲ್ಲೂ ಇದ್ದಾರಲ್ಲ. ಈಗ ನೀವು ನಾರ್ತ್ ಇಂಡಿಯಾಗೆ ಹೋದ್ರೆ ಅಂದ್ಕೊಳ್ಳಿ, ಈ ಕಾಶಿ ಅಂತ ಆ ಕಡೆ ಕಾಶಿ ಪಂಡಿತರು ಅಂತಾರೆ, ಅವರು ಬ್ರಾಹ್ಮಣರೇ. ಅವ್ರೇನು ಮಾಡ್ತಾ ಇರ್ತಾರೆ? ಸ್ಕ್ಯಾವೆಂಜರ್ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು UP ಹೋಗಿ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಸ್ ಎಲ್ಲ ಬ್ರಾಹ್ಮಣ ಇದವರೇ ಇರ್ತಾರೆ. ನಾವು ಬ್ರಾಹ್ಮಣರು ಅಂತ ಹೇಳ್ತಾರೆ,
ಬಟ್ ಗ್ಯಾಂಗ್ಸ್ಟರ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ, ಗ್ರೂಪ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ, ಒಂದೊಂದು ಕಡೆ ಒಂದೊಂದು ಡಾಮಿನೇಷನ್ ಇರುತ್ತೆ. ಹೆಂಗೆ ಕಂಡಿಡ್ತೀರಾ? ಸೊ ದಿಸ್ ಇಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನ ಡೈಲ್ಯೂಟ್ ಆಗುತ್ತೆ. ಸೊ ಈ ಜಾತಕವೇ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಈ ಜಾತಕ ಒಬ್ಬ ಆರ್ಥೋಡಾಕ್ಸ್ ಶ್ರೀ ವೈಷ್ಣವರ ಮನೆಗೆ ಹುಟ್ಟಿದಂಥ ಒಂದು ಹುಡುಗಿ ಜಾತಕ. ಈ ಹುಡುಗಿ ಕಾಲೇಜಿನಲ್ಲಿ ಚೆನ್ನಾಗಿ ಓದಿದ್ದಾಳೆ, ಉದ್ಯೋಗವನ್ನು ಮಾಡ್ತಾ ಇದ್ಲು. ಸಡನ್ನಾಗಿ ಒಬ್ಬ ಹುಡುಗನ್ನ ಪ್ರೀತಿ ಮಾಡಿದ್ರೆ, ಇವತ್ತು ಏನೋ ಅದೇನು ತೊಂದರೆ ಇಲ್ಲ, ಎಲ್ಲರೂ ತಂದೆ ತಾಯಿಗಳೆಲ್ಲ ಕೂಡ ನೋಡುವಂಥ ಸಂಬಂಧ ಯಾರಿಗೆ ಮಾಡಿಕೊಡ್ತಾರೆ? ಅವರ ಆಫೀಸಲ್ಲಿ ಏನು ಮಾಡ್ತಾರೆ, ಓದಾಗ್ತದೆ, ತಂದೆ ತಾಯಿಗೆ ಹೇಳ್ತಾರೆ, ಅಪ್ಪ ನಾನು ಇಷ್ಟುವರೆಗೂ ಓದಿಸಿದ್ದೀರಾ, ನಾನು ಮದುವೆ ಮಾಡಿ ನಾನೇನು ಬೇಡ ಅಂಬಲ್ಲ, ಒಂದು 2-3 ವರ್ಷ ನಾನು ಉದ್ಯೋಗ ಮಾಡ್ತೇನೆ, ಕೆಲವನ್ನ ಹಣವನ್ನು ಸಂಪಾದನೆ ಮಾಡಿ ನಿಮಗೆ ಕೊಡ್ತೇನೆ, ಯಾಕೆಂದರೆ ಮತ್ತೆ ನಾನು ಮದುವೆ ಮಾಡಿ ಹೋದ್ಮೇಲೆ ನನ್ನ ಗಂಡ ನನ್ನ ಹಣವನ್ನು ನಿಮಗೆ ಕೊಡೋಕ್ಕೆ ಒಪ್ಕೊಳ್ತಾನೋ ಇಲ್ವೋ, ಒಂದು 3 ಇಯರ್ಸ್ ನಾನು ಜಾಬ್ ಮಾಡ್ತೇನೆ, ಆ ಜಾಬ್ ಮಾಡಿ ಆ ಹಣವನ್ನು ನಿಮಗೆ ಕೊಟ್ಟು ಬಿಡ್ತೇನೆ, ಆಮೇಲೆ ನಾನು ಮದುವೆ ಮಾಡಿಕೊಳ್ತೇನೆ, ಅಥವಾ ನನ್ನ ಮದುವೆಗೆ ಬೇಕಾದ ಹಣವನ್ನು ನಾನೇ ಸಂಪಾದಿಸಿಕೊಡ್ತೇನೆ ಅಂತ ಹೇಳ್ತಾರೆ. ನಂತರ ಏನಾಗ್ತದೆ, ಸೊ ಕಾಲೇಜಿಂದಾನೇ ಓದೋ ಕಾಲಕ್ಕಿಂದಾನೇ ನಿಮಗೆ ಎಲ್ಲ ಲವ್ವು ಗಿವು ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಏನು ಸುಮ್ಮನೆ ಲೈಫಲ್ಲಿ ಸೆಟ್ಲ್ ಆಗೋಣ ಫಸ್ಟು, ಸುಮ್ಮನೆ ತಂದೆ ತಾಯಿಗಳು ಎದುರಾಕೊಳ್ಳೋದು ಯಾಕೆ ಅಂತೇಳಿ ಸೆಟ್ಲ್ ಆಗಬೇಕು ಅಂತ ಅವ್ರು ಇದನ್ನು ಯಾವುದನ್ನು ತೆಗಿಯೋದಿಲ್ಲ. ಹುಡುಗ ಉದ್ಯೋಗ ಜಾಯ್ನ್ ಆಗ್ತಾನೆ, ಹುಡುಗಿ ಉದ್ಯೋಗ ಜಾಯ್ನ್ ಆಗ್ತಾಳೆ. ತುಂಬ ಆರ್ಥೋಡಾಕ್ಸ್ ಇತ್ತು, ಪರ್ಟಿಕ್ಯುಲರ್ ಇದು ಅಂದ್ಕೊಂಡು ಆ ಹುಡುಗಿ ಏನು ಮಾಡ್ತಾಳೆ, ಮನೆಗೆ ಅವ್ರ ತಂದೆ ತಾಯಿ ತೋರಿಸಿದಂಥ ಸಂಬಂಧಗಳನ್ನೆಲ್ಲ ಬೇಡ 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 ಅಂತ ಇರ್ತಾರೆ. ಬೇಡ ಬೇಡ ಅಂದರೆ ಅರ್ಥ ಏನಂತಂದರೆ, ಬೇರೆ ಒಬ್ಬನಿದ್ದಾನೆ ನೀವು ನೋಡೋದು ಬೇಡ ಅಂತ ಅರ್ಥ. ಇವ್ರಿಗೆ ಇದು ಗೊತ್ತಾಗೋದಿಲ್ಲ. ಎಲ್ಲ ಸಂಬಂಧಗಳು ನೋಡ್ತಾರೆ, ನಮ್ಮ ಹುಡುಗಿಗೆ ಯಾವುದು ಇಷ್ಟ ಆಗ್ತಾ ಇಲ್ಲರಿ, ಏನು ಮಾಡೋದು? ಹಾಗೆ 2 ವರ್ಷ 3 ವರ್ಷ 5 ವರ್ಷ ಮಾಡೋರು ಇದ್ದಾರೆ. ಕೊನೆಗೆ ಏನಾಗುತ್ತೆ, ಬರ್ತಾರೆ ಜಾತಕ ತಗೊಂಡು, ಇಲ್ಲ ನಿಮ್ಮ ಹುಡುಗಿ ಯಾರನ್ನ ಇಷ್ಟಪಡ್ತಾ ಇದ್ರೆ ಕೇಳ್ಬಿಡಿ, ನಿಮ್ಮ ಹುಡುಗಿ ಹತ್ರ ಹೇಳ್ಬಿಡಿ, ನಮಗೆ ಸಾಕಾಗಿದಮ್ಮ, ನಮಗೆ ನೋಡೋಕ್ಕಾಗೋದಿಲ್ಲ, ಇನ್ನು ನಿನ್ನ ಮದುವೆ ನೀನೇ ನೋಡ್ಕೋ ಅಂತಂದರೆ 1 ತಿಂಗಳಲ್ಲಿ ಹೇಳ್ಬಿಡ್ತಾರೆ, ಈ ಹುಡುಗ ನಂಗೆ ತುಂಬ ಇಷ್ಟ ಆಗಿದ್ದಾನೆ ನೋಡಿ, ಆ ಹುಡುಗನ್ನೇ ಮದುವೆ ಮಾಡ್ಕೊಡ್ತಾರೆ. ತಂದೆ ತಾಯಿ ಕೂಡ ತುಂಬ ಬೇಸರ ಆಗಿರ್ತಾರೆ, ನೋಡಿ ನೋಡಿ ಎಲ್ಲರೂ ಬಂಧು ಬಳಗ ಎಲ್ಲ ಕೂಡ ಹೇಳೋದೇ ಬಿಟ್ಬಿಟ್ಟಿರ್ತಾರೆ. ಸರಿ ಏನು ಮಾಡೋದು, ಯಾವ ಇಷ್ಟಪಟ್ಟಿದ್ದಾಳೆ, ಇಷ್ಟಪಡೋದೇ ಕಷ್ಟವಾಗಿದೆ, ಸರಿ ಅವಳ ಇಷ್ಟವನ್ನು ನಾವೇ ಯಾಕೆ ಬೇಡ ಅನ್ಬೇಕು, ಸ್ವಲ್ಪ ಕ್ಯಾಸ್ಟ್ ಫೀಲಿಂಗು ಅದು ಇದು ಅಡ್ಜಸ್ಟ್ ಮಾಡ್ಕೊಂಡು ಮದುವೆ ಮಾಡ್ಬಿಟ್ಟು, ಇದು ಇವತ್ತಿನ ಕಾಲದಲ್ಲಿ ನಡೆಯುತ್ತೆ. ಅದಕ್ಕೆ ಇಲ್ಲೇನಾಯ್ತು, ಈ ಹುಡುಗಿಯನ್ನು ಕೂಡ ಓದಿಸಿದ್ದಾರೆ ಪಾಪ. ಈ ಹುಡುಗಿಯು ಸೇಮ್ ಇದೇ ಥರ ಡೈಲಾಗ್ಗಳು ಹೇಳಿದ್ದಾಳಂತೆ, 1-2-3 ವರ್ಷ ನಾನು ಸಂಪಾದನೆ ಮಾಡ್ತೇನೆ ಹಣವನ್ನು, ಯಾಕಂದರೆ ಅವರು ತುಂಬ ಬಡತನದಲ್ಲಿದ್ದವರು, ಬಡತನ ಪೌರೋಹಿತ ಮಾಡಿಕೊಂಡಿದ್ದವರು, ಸ್ವಲ್ಪ ಸಂಪಾದನೆ ಮಾಡಿ ಒಂದು ಮನೆ ಅಂತ ಒಂದು ಮಾಡಿಬಿಟ್ಟು, ಅಪ್ಪ ಅಮ್ಮನ ಒಂದು ಪರ್ಮನೆಂಟ್ ಒಂದು ಮನೆಯಲ್ಲಿ ಇಟ್ಟುಬಿಟ್ಟು ಆಮೇಲೆ ನಾನು ಮದುವೆ ಮಾಡ್ಕೊತೇನೆ ಅಂತ ಮಾತು ತೊಗೊಂಡಿದ್ಲು ಪಾಪ. ಆಯಿತು, ಈ ಹುಡುಗಿ ಆ ಕಾಲೇಜ್ ಏಜಲ್ಲಿ ಯಾರೋ ಒಬ್ಬ ಹುಡುಗನ ಪ್ರೀತಿ ಮಾಡಿದ್ದಾನೆ. ಅದೇ ಹುಡುಗ ಉದ್ಯೋಗ ಆದಮೇಲೆ ಕೂಡ ಆ ಹುಡುಗ ಬೇರೆ ಕಡೆ ಆ ಹುಡುಗನೇ ಮದುವೆ ಮಾಡ್ಕೋಬೇಕು ಅಂತ ಮನೆಗೆ ಪ್ರಪೋಸಲ್ ತಂದು ಇಟ್ಟಿದ್ದಾರೆ. ಸೊ ಹುಡುಗಿ ಆರ್ಥೋಡಾಕ್ಸ್ ಬ್ರಾಹ್ಮಿನ್, ಹುಡುಗ ಬಂದು ಮುಸ್ಲಮ. ಏನು ಮಾಡ್ಬೇಕೀಗ? ಏನೋ ಹಿಂದೂಗಳಲ್ಲೇ ರಾಜು ರೆಡ್ಡಿ ಏನೋ ಆಯ್ತಪ್ಪ ಮದುವೆ ಮಾಡಿಬಿಡಿ, ಈಗ ಅದು ಕೂಡ ಆಗ್ತಾ ಇದೆ. ಎಷ್ಟೋ ಜನ ಮದುವೆಗಳು ನಾನು ಹೋಗಿ ಬಂದಿದ್ದೇನೆ. ಹುಡುಗಿ ಬ್ರಾಹ್ಮಣ ಆದರೆ ಹುಡುಗ ಬೇರೆ ಜಾತಿ, ಹುಡುಗ ಬ್ರಾಹ್ಮಣ ಆದರೆ ಹುಡುಗಿ ಬೇರೆ ಜಾತಿ, ಈ ಥರ ಮದುವೆ ಹೋಗಿ ಬಂದಿದ್ದೇವೆ. ಏನಾಗಬೇಕಾಗಿದೆ, ಎರಡರಲ್ಲೂ ವಿವಾಹ ಪದ್ಧತಿ ಇದೆ. ಸೊ ಏನೋ ತಾಳಿ ಕಟ್ಟೋದು, ಜೀರಿಗೆ ಬೆಲ್ಲ ಇಡೋದು ಇರ್ತಾರೆ, ಆ ಒಂದು ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಮಾಡಿ ಬಂದುಬಿಡ್ತೇವೆ. ಇನ್ನು ವಿಶ್ವಾಸ ಇಟ್ಟ ಮೇಲೆ ಇನ್ನೇನು ಮಾಡೋಕ್ಕಿಲ್ಲ, ಅಲ್ಲಿ ಊಟ ಕೂತ್ಕೊಂಡು ಊಟ ಗೀಟ ಇಬ್ಬರು ಬ್ರಾಹ್ಮಣರಾಗಿ ಎಲ್ಲ ಮಠದಲ್ಲಿ ಕೊಟ್ಟರೆ ಊಟ ಮಾಡ್ತೇವೆ, ಇಲ್ಲದೆ ಬಂದುಬಿಡ್ತೇವೆ. ಇಲ್ಲಿ ಆ ಪ್ರಾಬ್ಲಮ್, ಅದು ಕೂಡ ಇನ್ನೂ ಸಮಸ್ಯೆ. ಯಾಕೆಂದರೆ ಮುಸ್ಲಮಾನ ಮದುವೆ ಮಾಡಿದ್ದಾರೆ, ಏನು ಮಾಡಬೇಕೀಗ? ನಮ್ಮ ಸಾಂಪ್ರದಾಯ ಥರ ಮದುವೆ ಆಗ್ತದೋ ಅವ್ರ ಸಾಂಪ್ರದಾಯ ಥರ ಮದುವೆ ಆಗ್ತದೋ ಗೊತ್ತಿಲ್ಲ. ಇನ್ನು ಹೋಗ್ಲಿಕ್ಕೆ ಏನೂ ಇಲ್ಲ. ತಂದೆ ಪಾಪ ಒಳ್ಳೆಯ ಸ್ಥಾನದಲ್ಲಿದ್ದ ಪೌರೋಹಿತ ಆದ ಕಾರಣ ಹಿಂಗಾಗಿದೆ, ನನ್ನ ಮಗಳು ಬಿಡೋದಿಲ್ಲ ಅಂತಿದ್ದಾಳೆ. ಆ ಮದುವೆ ಆದರೆ ನನ್ನನ್ನು ಮತ್ತೆ ಪೌರೋಹಿತ್ಯಕ್ಕೆ ಯಾರೂ ಕರೆಯಲ್ಲ, ಸಮಾಜದಲ್ಲಿ ಮನೆಯಲ್ಲಿ ಮಾನ ಹೋಗ್ತದೆ, ಏನು ಮಾಡಬೇಕು? ಜಾತಕದಲ್ಲಿ ಈ ಥರ ಮುಸ್ಲಿಮನ್ನೇ ಮದುವೆ ಮಾಡ್ಕೊಂಬೋ ಯೋಗ ಏನಾದರೂ ನಿಮಗೆ ಕಾಣ್ತಾ ಇದೆಯಾ ಅಂತ ಜಾತಕ ಕೊಟ್ಟಿದ್ದಾರೆ. ಈಗ ಏನು ಸೂತ್ರಗಳಿದೆ ಜಾತಕದಲ್ಲಿ? ಮುಸ್ಲಿಮರನ್ನೇ ಮದುವೆ ಮಾಡ್ಕೊತಾರೆ ಅಂತ ಹೇಳಲಿಕ್ಕೆ ಏನೂ ಸೂತ್ರಗಳಿಲ್ಲ. ಯಾಕಂದರೆ ಅದನ್ನು ಸಿಗ್ನಿಫೈ ಮಾಡೋ ಗ್ರಹ ಬೇಕು, ಆ ಸಿಗ್ನಿಫಿಕೇಶನ್ ಇರುವಂಥ ಒಂದು ಸೂತ್ರ ಬೇಕು. ಜ್ಯೋತಿಷದಲ್ಲಿ ಇಲ್ಲ. ಅನ್ಯ ಧರ್ಮವನ್ನು ಅನ್ಯ ವರ್ಣವನ್ನು ಅಂತ ಹೇಳುತ್ತೆ. ಹಾಗೆ ಅಂತೇಳಿ ಎಲ್ಲರನ್ನೂ ಹಂಗೆ ತಗೊಳ್ಳಿಕ್ಕೆ ಬರಲ್ಲ. ಅನ್ಯವರ್ಣ ಅಂತವರು ಬ್ರಾಹ್ಮಣರನ್ನೇ ಮದುವೆ ಮಾಡ್ಕೊಂಡವರು ಇದ್ದಾರೆ. ಯಾಕಂದರೆ ಫೀಲಿಂಗ್ಸ್ ಬೇರೆ ಇರುತ್ತೆ, ಅವ್ರ ವರ್ಣ ಬೇರೆ ಇವ್ರ ವರ್ಣ ಬೇರೆ ಇರುತ್ತೆ, ವರ್ಣ ಸಾಂಕರ್ಯ ಇದ್ದೇ ಇರುತ್ತೆ. ನಮ್ಮ ಜಾತಿ ಪ್ರಕಾರ ವರ್ಣ ಸಾಂಕರ್ಯ ಅಂತಂದರೆ ಅರ್ಥೇನು? ಬೇರೆ ಜಾತಿಯವ್ರನ್ನ ಮದುವೆ ಮಾಡಿಕೊಳ್ಳೋದು, ಅಥವಾ
ಕೆಳಮಟ್ಟದವರನ್ನ ಮದುವೆ ಮಾಡ್ಕೊಳ್ಳೋದು ವ್ಯವಹಾರ ಪ್ರಕಾರ, ಶಾಸ್ತ್ರ ಪ್ರಕಾರ ಆ ಅರ್ಥ ಬರುವುದಿಲ್ಲ. ಈ ಜಾತಕ ನೋಡಿ, ಸಪ್ತಮ ಸ್ಥಾನಾಧಿಪತಿ ಹೇಗಿದ್ದಾನೆ? ಸಪ್ತಮ ಸ್ಥಾನಾಧಿಪತಿ ಅಂತ ಸೂರ್ಯ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಏಕಾದಶ ಸ್ಥಾನ ಒಳ್ಳೆಯದೇ ತಾನೆ? ಏಕಾದಶ ಸ್ಥಾನ ತುಂಬ ಚೆನ್ನಾಗಿದೆ. ಯಾಕೆಂದರೆ ಪಾಪಗ್ರಹಗಳಿಗೆ ಏಕಾದಶ ಸ್ಥಾನ ಒಳ್ಳೆಯದು, 3, 6, 11 ಒಳ್ಳೆಯದು ಅಂತ ನಾವು ತಿಳ್ಕೊಂಡಿವಿ. ಬುಧ ಅಗೈನ್ ಪಾಪಗ್ರಹವೇ, ಅವನು 11ನೇ ಮನೆಗಿದ್ದಾನೆ, ಒಳ್ಳೆಯದು. ಇವರಿಗೆ ಮತ್ತೆ ಗುರು ದೃಷ್ಟಿ ಇದೆ ನೋಡಿ, ಗುರುವಿನ ನವಮ ದೃಷ್ಟಿ ಇದೆ, ಅದು ಚೆನ್ನಾಗಿದೆ. ಶುಕ್ರ ದಶಮ ಸ್ಥಾನದಲ್ಲಿದ್ದಾನೆ, ತನ್ನ ಸ್ವಕ್ಷೇತ್ರವನ್ನು ನೋಡಿಕೊಳ್ತಾ ಇದ್ದಾನೆ. ಈ ಒಂದು ಲಗ್ನಕ್ಕೆ ಶುಕ್ರ ಯೋಗಕಾರಕ ಆಗಿದ್ದಾನೆ, ಹಾಗಾಗಿ ಶುಕ್ರ ಕೂಡ ಕಂಫರ್ಟಬಲ್ ಆಗಿದ್ದಾನೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳೇನಾದರೂ ಇದೆಯಾ? ಇಲ್ಲ. ಕುಜ ಮತ್ತೆ ಚಂದ್ರ ನೋಡ್ತಾ ಇದ್ದಾರೆ ಸಪ್ತಮವನ್ನ. ಲಗ್ನದಲ್ಲಿ ಕುಜ ಇರೋದು, ಚಂದ್ರ ಇರೋದ್ರಿಂದ ಹುಡುಗಿ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾಳೆ, ಪರ್ಟಿಕ್ಯುಲರ್ ಇದ್ದಾಳೆ. ಸೊ ಈಗ ಆಲ್ರೆಡಿ ಪರ್ಟಿಕ್ಯುಲರ್ ಇದ್ದಾಳೆ, ನಾನು ಮುಸ್ಲಮಾನ್ನೇ ಮದುವೆ ಬೇರೆ ಮದುವೆ ಮಾಡ್ಕೋಬೇಕು ಅಂತಂದರೆ ತುಂಬ ಸ್ಟ್ರಾಂಗ್ ವಿಲ್ ಇರಬೇಕು. ಅದನ್ನು ತಂದೆ ತಾಯಿಗಳನ್ನು ಎದುರಿಸ್ಲಿಕ್ಕೆ ಬೇಕಾದಷ್ಟು ಸ್ಟ್ರಾಂಗ್ ವಿಲ್ ಇರಬೇಕು. ಯಾಕಂದರೆ ಬೇರೆ ಜಾತಿ ಆಯ್ತು ಅಂದ್ಕೊಳ್ಳಿ, ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತಂದರೆ ಏನೋ ಪಾಪ, ಏನೋ ಮಗು ಜೀವಂತವಾಗಿದ್ದರೆ ಸಾಕು ಅಂತ. ಅನ್ಯಮತವಾಗಿದ್ದರೆ ಏನಾಗುತ್ತೆ, ಸಮಾಜದಲ್ಲಿ ನಮ್ಮ ಮಾನ ಹೋಗುತ್ತೆ, ನೀನು ಸಾಯೋದೇ ಉತ್ತಮ ಅಂತ ಕೊಂದವರು ಇದ್ದಾರೆ. ಅವರು ಸಾಯೋದು ಅಥವಾ ಕೊಲ್ಲೋದು ಕೂಡ ಆಗೋಗುತ್ತೆ. ಸೊ ಅದಕ್ಕೇನು ಮಾಡಬೇಕು, ಇದನ್ನು ನಿಲ್ಲಬೇಕು ಅಂತಂದರೆ ತುಂಬ ಅಗ್ರೆಸಿವ್ ಆಗಿರಬೇಕು. ಹುಡುಗಿ ಆಗಲಿ ಹುಡುಗನ ಕಡೆ ಆಗಲಿ ಅವ್ರ ತಂದೆ ತಾಯಿಗಾಗಲಿ ತುಂಬ ಅಗ್ರೆಸಿವ್ ಆಗಿರಬೇಕು. ಇದು ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಸೊ ಈಗ ಲವ್ ಜಿಹಾದಿ ಅಂತಂಬೋ ಭಯ ಕೂಡ ಇದೆ. ಆ ಭಯದಿಂದ ಯಾರು ಯಾವ ಸ್ಟ್ಯಾಂಡ್ ತಗೊಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಪ್ರಾಕ್ಟಿಕಲ್ ನಡೀತಾ ಇರುವಂಥ ಇದು. ಈಗ ಈ ಜಾತಕವನ್ನು ನೋಡಿ ನೀವು, ನಾನು ಏನು ಬ್ಯಾಕ್ಗ್ರೌಂಡ್ ಹೇಳಿದೆ, ಈ ಮುಸ್ಲಿಂ ಜೊತೆ ಮದುವೆ ಆಗುತ್ತೆ ಅಂತ ಹೆಂಗೆ ಹೇಳಲಿಕ್ಕಾಗ್ತದೆ? ಓಕೆ, ಒಂದು ವೇಳೆ ಅವರೇ ಹೇಳಿದ್ರು ಅಂದ್ಕೊಳ್ಳಿ, ತಪ್ಪಿಸ್ಲಿಕ್ಕೆ ಆಗ್ತದೋ? ಯಾಕಂದರೆ ಸಪ್ತಮಾಧಿಪತಿ ಕಂಫರ್ಟಬಲ್ ಆಗಿದ್ದಾನೆ. ಸಪ್ತಮಾಧಿಪತಿಯಾದಂಥ ಸೂರ್ಯ ನವಾಂಶದಲ್ಲಿ ಕೂಡ ಮಿತ್ರ ಕ್ಷೇತ್ರದಲ್ಲೇ ಇದ್ದಾನೆ. ಶುಕ್ರ ಆಗಲಿ ಸಪ್ತಮಾಧಿಪತಿ ಆಗಲಿ ಏನು ಅಫ್ಲಿಕ್ಟ್ ಆದಂಥ ಸ್ಥಿತಿ ಏನೂ ಇಲ್ಲ, ಕೆಟ್ಟದಾಗಿರುವಂಥ ಸ್ಥಿತಿ ಏನೂ ಇಲ್ಲ, ಚೆನ್ನಾಗೇ ಇದೆ. ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಜೊತೆಗಿದ್ದಾನೆ. ಆದ ಕಾರಣ ಮದುವೆ ಆದ ಮೇಲೆ ಹುಡುಗ ಹುಡುಗಿ ಮಧ್ಯದಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ಬೋದು. ಕ್ಲಾಶಸ್ ಆಗಬೇಕಾದ್ರೆ ಫಸ್ಟ್ ಮದುವೆ ಆಗ್ಬೇಕು ತಾನೆ. ಸೊ ಹಾಗಾಗಿ ಮದುವೆ ಆಗ್ತದೆ, ಉಳಿತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಪ್ರಾಕ್ಟಿಕಲಿ ನಾವು ಕೆಲವೊಂದು ನೋಡಿದ್ರೆ ಆಗ್ತದೋ ಇಲ್ಲೋ ನಮ್ಗೆ ಡೌಟ್. ಈಗ ಇದು ಕೊಟ್ಟಿದ್ದಾರೆ ತಂದೆ, ಏನು ಮಾಡ್ಬೇಕು? ಹುಡುಗಿ ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಮನೆಗೆಲ್ಲ ಹಿರಿಯರನ್ನ ಕೂಡಿಸ್ಬಿಟ್ಟಿವಿ, ಹುಡುಗಿಯನ್ನ ದಿದ್ದಬೇಕು ಅಂತ ಮಾಡಿದ್ವಿ, ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಆ ಹುಡುಗನ್ನೇ ಮಾಡ್ಕೊತೀನಿ, ಇಲ್ಲಂದ್ರೆ ಪ್ರಾಣ ಬಿಟ್ಟು ಬಿಡ್ತೇನೆ ಅಷ್ಟೇ, ಇನ್ನೇನು ಇಲ್ಲ ಮಾತು. ಸೊ ಇಲ್ಲಿಗೆ ಬಂದು ನಿಂತಿದೆ. ಸೊ ಜಾತಕವನ್ನು ನೋಡಿ ಇಲ್ಲಿ ಈ ಥರ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಮದುವೆ ಆಗುತ್ತೋ ಇಲ್ವೋ, ಮದುವೆಯಲ್ಲಿ ತೊಂದರೆ ಆಗುತ್ತೋ ಇಲ್ವೋ ಅಂತಂಬೋದು ಸ್ವಲ್ಪ ಗೋಚಾರವನ್ನು ನೋಡಿ ಅದು ನೋಡಿ ಹೇಳ್ಬೋದು. ಸೊ ಈಗ ಗುರು ಮಹಾರ್ದಶ, ರಾಹುಭುಕ್ತಿ, ಪ್ರತ್ಯಂತರ ಕುಜ ನಡೀತಾ ಇದೆ. ನೆಕ್ಸ್ಟ್ ಶನಿ ಮಹಾರ್ದಶ ಸ್ಟಾರ್ಟ್ ಆಗ್ತದೆ. ಸೊ ಶನಿ ಅಂತಂಬೋದು ವೈವಾಹಿಕ ಜೀವನಕ್ಕೆ ಅನುಕೂಲ ಮಾಡಿಕೊಡೋನಲ್ಲ. ಪ್ಲಸ್ ಈ ಹುಡುಗಿಗೆ ಕುಂಭರಾಶಿ ಆದ ಕಾರಣ ನೆಕ್ಸ್ಟ್ ಜಾನ್ವರಿಗೆ ಶನಿ ಕುಂಭರಾಶಿಯ ಸಂಚಾರ ಇದೆ. ಅಂದ್ರೇನು, ನಿಮಗೆ ಜನ್ಮ ಶನಿ ಶುರು ಆಗ್ತದೆ. ಆಲ್ರೆಡಿ 7 ವರ್ಷ ಶನಿ ಜನ್ಮ ಶನಿ ಶುರು ಆಗ್ತದೆ. ಶನಿ ಮಹಾರ್ದಶೆ ಜಾತಕದಲ್ಲಿ ಶನಿ ನೀಚ ಸ್ಥಾನದಲ್ಲಿದ್ದಾನೆ. ಸೊ ಇದು ಸ್ಥಿತಿ. ಸೊ ಹುಡುಗಿ ಮದುವೆ ಆಗಬಹುದು, ಅವ್ರ ಮನೆಗೆ ಹೋಗಿ ಸರ್ವೈವ್ ಆದಂಗೆ ಕಾಣ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಬೋದು, ಪೀಕ್ ಪೊಸಿಷನ್ ಆದಾಗ ಬಿಟ್ಟು ಬರ್ಬೋದು. ಈ ಥರ ಸಂಭಾವನೆಗಳಿದೆ. ಇಲ್ಲಿ ಕ್ಯಾಸ್ಟ್ ವಿಚಾರ ಬಂದಾಗ ಕೂಡ ನ್ಯೂಟ್ರಲ್ ಆಗಿರಿ. ಜ್ಯೋತಿಷ್ಯದಲ್ಲಿ ಆ ಥರ ಇಲ್ಲ. ನಿಮಗೆ ಕೆಲವಿನ ಬುಕ್ಸಲ್ಲಿ ಆರ್ಟಿಕಲ್ಸಲ್ಲಿ ಬ್ಲಫ್ ಮಾಡ್ತಾರೆ, ಅದಕ್ಕೆ ಒಳಗಾಗಬೇಡಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಮೂಲ ನಕ್ಷತ್ರದ ವಿಚಾರ. ಸೊ ಮೂಲ ನಕ್ಷತ್ರದ ವಿಚಾರ ಕೂಡ ಹಲವಾರು ಸರಿ ಹೇಳಿದ್ದೆ, ಮತ್ತೆ ಒಮ್ಮೆ ಹೇಳ್ತಾ ಇದ್ದೇನೆ. ಮೂಲ ನಕ್ಷತ್ರ ಒಂದು ಇದೆ ಅಂತ ಹೇಳಿ ನಾವು ಬಿಟ್ಟುಕೊಳ್ಳೋದು ಅವಶ್ಯಕತೆ ಇಲ್ಲ. ಏಕೆಂದರೆ ಹಿಂದಿನ ಕಾಲದಲ್ಲಿ ಇತ್ತು, ಮೂಲ ನಕ್ಷತ್ರ ಅಂದರೆ ಮಾವ ಇಲ್ಲದ ಮನೆ. ಮಾವ ಇಲ್ಲದ ಮನೆ ಅಂತಂದರೆ ಹಲವಾರು ಅರ್ಥಗಳಿದೆ. ಮಾವ ಇಲ್ಲದ ಮನೆ ಅಂತಂದರೆ ಇವರ ಮನೆಯಲ್ಲಿ ಮಾವ ಇರಲ್ಲ ಅಂತ ಅರ್ಥ. ಎರಡನೇ ಅರ್ಥ, ಜಗತ್ತಿನಲ್ಲೇ ಮಾವ ಇರಲ್ಲ ಅಂತ ಅರ್ಥ, ಅಥವಾ ಮಾವಗೆ ಪ್ರಾಣಗಂಡ ಇದೆ ಅಂತ ಅರ್ಥ. ಇವತ್ತು ಯಾರೂ ಕೂಡ ಈಗ ಮಾವ ಇರೋದಿಲ್ಲ ಅಂತಂದರೆ, ಎಷ್ಟೋ ಜನ ಮೂಲ ನಕ್ಷತ್ರವನ್ನು ಮದುವೆ ಮಾಡಿಕೊಂಡವರು ಮಾವಂದರ ಜೊತೆ ಆರಾಮಾಗಿದ್ದಾರೆ. ನನ್ನ ಕೇಸ್ ಸ್ಟಡಿಯಲ್ಲಿ ಭಾಳ ಜನ ಹಾಗೆ ಇದ್ದಾರೆ.
ಯಾರೂ ಕೂಡ ಮದುವೆ ಮಾಡ್ಕೊಂಡ ತಕ್ಷಣ ಮಾವ ಹೋದವ್ರು ಯಾರೂ ಇಲ್ಲ. ಈಗ ಮದುವೆ ಮಾಡ್ಕೊಂಡ ತಕ್ಷಣ 1 ವರ್ಷದಲ್ಲೇ ಮಾವ ಹೋದ ಅಂದ್ಕೊಳ್ಳಿ, ಮೂಲ ನಕ್ಷತ್ರ ಪ್ರಭಾವ ಇದೆ ಅಂತಾರೆ. ಇಲ್ಲ ಯಾವಾಗೋ ಹೋದ ಅಂತಂದ್ರೆ, ಈಗ ಮದುವೆ ಮಾಡ್ಕೊಂಡ್ಮೇಲೆ 10 ವರ್ಷ ಆದ್ಮೇಲೆ ಹೋಗೋದ ಅಂತಂದ್ರೆ ಆವಾಗ ಕೂಡ ಮೂಲ ನಕ್ಷತ್ರ ಪ್ರಭಾವವೇ. ಅಂದ್ರೆ ಮಾವ ಸಾಯ್ಲಾಗೇ ಇರ್ತಾನೆ, ಯಾವತ್ತೋ ಒಂದಿನ ಸಾಯ್ತಾನೆ. ಆ ಸಾಯೋದಕ್ಕೆ ಈ ಮೂಲ ನಕ್ಷತ್ರ ಕಾರಣ ಆಗ್ತದ? ಮದುವೆ ಆದ ತಕ್ಷಣ 6 ತಿಂಗಳಲ್ಲೋ 1 ವರ್ಷದಲ್ಲೋ ಮಾವ ಸತ್ತ ಅಂತ ಅಂದ್ಕೊಳ್ಳಿ, ದಟ್ ಈಸ್ ದ ಕೇಸ್ ತಗೋಬಹುದು. ಆಮೇಲೆ ತಗೊಳ್ಳಿಕ್ ಬರಲ್ಲ. ಆಮೇಲೆ ಅವನಿಗೆ ಸ್ವತಃ ಆರೋಗ್ಯದ ಕಾರಣಗಳಾಗಿರ್ಬೋದು, ಬೇರೆ ಬೇರೆ ಕಾರಣಗಳಾಗಿರ್ಬೋದು. ಸೊ ಇದು ಕೇಸ್ ಸ್ಟಡಿ ಮಾಡಿದ್ರೆ ಮೆಜಾರಿಟಿ ಇದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಮೂಲ ನಕ್ಷತ್ರ ಮದುವೆ ಮಾಡಿಕೊಂಡ್ರೆ ಆರಾಮಾಗಿದ್ದವ್ರನ್ನೇ ಭಾಳ ಜನ ಕಂಡಿದ್ದೇನೆ. ಈ ಥರ ಸತ್ತವರನ್ನ ನಾನೇನು ಕಂಡಿಲ್ಲ. ಯಾರನ್ನ ಆರಾಮಾಗಿದ್ದಾರೆ. ಮಾವಂದ್ರು 96 ಇಯರ್ಸ್ ಆದಮೇಲೆ ಹೋದವರಿದ್ದಾರೆ. ಅತ್ತಿ ಸೊಸೆ ಮಾವ ಒಂದೇ ಮನೆಯಲ್ಲೇ ಆರಾಮಾಗಿದ್ದ ಸಂದರ್ಭಗಳು ಇದೆ. ಅಂತ ಎಕ್ಸಾಂಪಲ್ಸು ಇದೆ. ಇನ್ನೊಂದು, ಇವರಿರೋ ಕಡೆ ಮಾವ ಇರಲ್ಲ. ದಟ್ ಇಸ್ ಆಲ್ಸೋ ಟ್ರೂ. ಇವತ್ತಿನ ಫಾಸ್ಟ್ ಯುಗದಲ್ಲಿ ಅತ್ತಿ ಮಾವರ ಜೊತೆ ಯಾರು ಇರ್ತಾರೆ? ಸಪರೇಟ್ ಮನೆ ತಾನೇ ಇರ್ತಾರೆ. ಹೊಂದಾಣಿಕೆ ಆಗಲ್ಲ. ಅತ್ತಿಗೂ ಮಾವಗೂ ಮೂಲ ನಕ್ಷತ್ರ ಆಗಲಿ ಯಾವ ನಕ್ಷತ್ರ ಆಗಲಿ ಹೊಂದಾಣಿಕೆ ಆಗೋದಿಲ್ಲ. ಯಾಕಂದ್ರೆ ಮದುವೆ ಆದ ತಕ್ಷಣ ಹುಡುಗಿ ತವ್ರ ಮನೆಯನ್ನು ಬಿಟ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಅವ್ರ ಕಡೆ ಕನೆಕ್ಷನ್ಸ್ ಇರುತ್ತೆ. ಅವ್ರ ಕಡೆ ಕನೆಕ್ಷನ್ ಇತ್ತು ಅನ್ಕೊಳ್ಳಿ, ಈ ಕಡೆ ಅತ್ತೆ ಮಾವಗೆ ಬಿಸಿ ಶುರುವಾಗ್ತದೆ. ಸೊ ಹಿಂದೆ ಆ ಥರ ನಡೀತಿತ್ತು. ಹಿಂದೆ ಯಾವಾಗನ್ನ ಅಕೇಶ್ನಲ್ಲಿ ನಡೀತಿತ್ತು. ಈಗ ನಮಗೆ ಈ ಟೆಲಿಕಾಂ, ಜಿಯೋ, ಅದು ಇದು ಇವರ ಈ ಒಂದು ಆದರ್ಶದಿಂದ ಎಲ್ಲ ಫ್ರೀ ಆಗೋಗಿದೆ. ಡೇಟಾ ಫ್ರೀ, ಎಲ್ಲ ಫ್ರೀ, ಕಾಲ್ ಫ್ರೀ, SMS ಫ್ರೀ, ವಿಡಿಯೋ ಕಾಲ್ ಫ್ರೀ, ಎಲ್ಲ ಫ್ರೀ ಆಗಿರೋದ್ರಿಂದ ಏನಾಗಿದೆ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಯಾವಾಗ ಅನ್ಲಿಮಿಟೆಡ್ ಆಗಿರುತ್ತೆ. ಅನ್ಇಂಟರಪ್ಟೆಡ್ ಕನೆಕ್ಷನ್ ಹುಡುಗಿಗೆ ತವ್ರ ಮನೆಗೆ ಇರ್ತದೆ. ಏನಾಗ್ತದೆ? ರಣರಂಗ ಆಗ್ತದೆ ಮನೆಗೆ. ಅದಕ್ಕೆ ಮೂಲ ನಕ್ಷತ್ರ ಆಗಬೇಕಲ್ಲ, ಯಾವ ನಕ್ಷತ್ರ ಆದರೂ ದೋಷ ಆಗ್ತದೆ. ಸೊ ಹಾಗಾಗಿ ಮೂಲ ನಕ್ಷತ್ರ ವಿಚಾರಕ್ಕೆ ಹೆದರೋದು ಬೇಕಾಗಿಲ್ಲ. ಇನ್ ಕೇಸ್ ಆ ಥರ ಹೆದರಿಕೆ ಬಂತು ಅಂತಂದರೆ ಮೂಲ ನಕ್ಷತ್ರ ಇದ್ದವ್ರನ್ನ ಮದುವೆ ಮಾಡಿಕೊಂಡ್ರೆ ಆ ಹುಡುಗಿನ ಬೇರೆ ಮನೆಗೆ ಇಡಿ, ಅಷ್ಟೇ, ಮುಗಿದೋಯ್ತು. ಒಂದೇ ಮಾವ ಅತ್ತೆ ಪಕ್ಕದಲ್ಲಿ ಇರೋದು ಬೇಡ. ಹಳೆ ಕಾಲದಲ್ಲಾರೆ ಮದುವೆ ಮಾಡ್ಕೊಂಡ ಮೇಲೆ ಅತ್ತೆ ಮಾವನ ಜೊತೆಗೆ ಇರಬೇಕಾಗ್ತಿತ್ತು. ಬೇರೆ ಕಡೆ ಸಪ್ರೇಟಾಗಿ ಹೋಗೋದು ದೊಡ್ಡ, ಅವಾಗ ಒಂದು ದೊಡ್ಡ ಅಸಹ್ಯವ ನೋಡ್ತಾ ಇದ್ರು. ಬಟ್ ಈಗಿನ ಕಾಲ ಹಾಗೇನಿಲ್ಲ. ದೂರ ಕೂಡ ಇರ್ಬೋದು, ಅತ್ತೆ ಮಾವನ ಜೊತೆ ಇರಬೇಕು ಅಂತನೇನಿಲ್ಲ. ಇನ್ನು ಕೆಲವರು ಮದರಿಲ್ಲ ಅತ್ತೆ ಬಗ್ಗೆ ಕೇಳ್ತಿದ್ದಾರೆ. ನಮ್ಮ ಹುಡುಗಿ ಹೋಗೋ ಮನೆಗೆ ಅತ್ತೆ ಹೇಗಿರ್ತಾಳೆ, ಅತ್ತೆ ಚೆನ್ನಾಗಿರ್ತಾಳೋ ಇಲ್ವೋ, ಏನೋ ಸಮಸ್ಯೆಗಳು ಬರುತ್ತೋ ಅಂತ. ಇಲ್ಲಿ ಅತ್ತೆ ಹೇಗಿರ್ತಾಳೆ ಅಂತ ಅಂಬೋದಕ್ಕೆ ಜಾತಕದಲ್ಲಿ ನಾವೇನು ನೋಡ್ತೇವೆ? ದಶಮ ಸ್ಥಾನ ನೋಡ್ತೇವೆ. ಯಾಕೆಂದರೆ ಸಪ್ತಮ ಅಂತಂದ್ರೆ ಏನು? ಹುಡುಗನ ಜಾತಕ. ಸಪ್ತಮದಿಂದ ದಶಮ ಸ್ಥಾನ. ಸಪ್ತಮ ಏನಾಗುತ್ತೆ? ಸಪ್ತಮದಿಂದ ಚತುರ್ಥ ಸ್ಥಾನ ದಶಮ ಸ್ಥಾನ ಆಗ್ತದೆ. ಅಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಈ ಜಾತಕದಲ್ಲಿ, ಈ ಸಪೋಸ್ ಈ ಜಾತಕವನ್ನೇ ತಗೊಳ್ಳಿ. ಈ ಜಾತಕವನ್ನೇ ನೀವು ತಗೊಂಡ್ರೆ ನಿಮಿಷ, ಈ ಜಾತಕವನ್ನೇ ತಗೊಳ್ಳಿ. ಲಗ್ನದಿಂದ ಚತುರ್ಥ ಸ್ಥಾನ ತಾಯಿ, ಈ ಹುಡುಗಿಯ ತಾಯಿ. ಲಗ್ನದಿಂದ ಸಪ್ತಮ ಸ್ಥಾನ ಅಂದ್ರೆ ಹುಡುಗನ ಲಗ್ನದಿಂದ ಸಪ್ತಮದಿಂದ ಚತುರ್ಥ ಸ್ಥಾನ ಅಂದ್ರೆ ಏನಾಗುತ್ತೆ? ಅತ್ತೆ. ಸೊ ಇದು ಬರುತ್ತೆ. ಹಾಗಾಗಿ ದಶಮ ಸ್ಥಾನ ಆಗ್ತದೆ. ದಶಮ ಸ್ಥಾನವನ್ನು ನೋಡಬೇಕು. ಸೊ ದಶಮ ಸ್ಥಾನವನ್ನು ನೋಡಿದರೆ ಅತ್ತೆ ಹೇಗಿರ್ತಾಳೆ ಅಂತ ಗೊತ್ತಾಗ್ತದೆ. ದಶಮ ಸ್ಥಾನಾಧಿಪತಿ ಚೆನ್ನಾಗಿದ್ದು ದಶಮಕಾರಕ ಚೆನ್ನಾಗಿದ್ರೆ, ದಶಮಕಾರಕ ಅಂದರೆ ಇಲ್ಲಿ ಚಂದ್ರನ ತಗೋಬೇಕಾಗುತ್ತೆ. ಯಾಕಂದರೆ ತಾಯಿ ಕಾರಕ ಚಂದ್ರನೇ. ಮದುವಾದ ನಂತರ ಅತ್ತೆ ಕೂಡ ತಾಯಿ ಕೆಳಗೆ ಬರ್ತಾಳೆ. ಹಾಗಾಗಿ ಕಾರಕನನ್ನು ಚಂದ್ರ ನೋಡಬೇಕು. ದಶಮಸ್ಥಾನ ಚಂದ್ರವನ್ನು ನೋಡಿ. ದಶಮಸ್ಥಾನ ಚಂದ್ರ ಅಫ್ಲಿಕ್ಟ್ ಆಗಿದ್ರೆ ಸಮ್ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅತ್ತೆ ಸೊಸೆ ಮಧ್ಯೆ ತೊಂದರೆ ಇರುತ್ತೆ. ಚೆನ್ನಾಗಿದ್ರೆ ಆರಾಮಾಗಿರ್ತದೆ. ಆದರೆ ಇಲ್ಲಿ ಒಂದು ಪಾಯಿಂಟ್ ಏನಂತಂದರೆ, ಈಗ ಒಳ್ಳೆ ಕ್ವಾಲಿಟೀಸು ಎಲ್ಲ ಇರುವಂಥ ಹುಡುಗನ ಚೂಸ್ ಮಾಡೋದೇ ಕಷ್ಟವಾಗಿದೆ. ಮತ್ತು ಅವರ ಅಮ್ಮನ ಕೂಡ ಚೂಸ್ ಮಾಡ್ಬೇಕಾರೆ ಹೇಗೆ? ಹುಡುಗಿಯೋ ಹುಡುಗೋ ಸಿಗೋದೇ ಕಷ್ಟ. ಮತ್ತು ಅವ್ರ ಅತ್ತೆ ಕೂಡ ಚೆನ್ನಾಗಿರಬೇಕು, ಮಾವ ಕೂಡ ಚೆನ್ನಾಗಿರಬೇಕು ಅಂತಂದರೆ ನಮಗಂಥ ಜಾತಕಗಳು ಸಿಗೋದೇ ಇಲ್ಲ. ಯಾಕಂದರೆ ಒಂದು ಚೆನ್ನಾಗಿದ್ರೆ ಒಂದು ಚೆನ್ನಾಗಿರಲ್ಲ. ಅತ್ತೆ ಚೆನ್ನಾಗಿದ್ರೆ ಹುಡುಗನ ಜಾತಕ ಚೆನ್ನಾಗಿರಲ್ಲ, ಹುಡುಗನ ಜಾತಕ ಅಂದರೆ ಅತ್ತೆ ಚೆನ್ನಾಗಿರಲ್ಲ. ಯಾವುದೊಂದು ಕಾಂಪ್ರಮೈಸ್ ಆಗಬೇಕು. ಆದರೆ ಅತ್ತೆ ಜಾತಕ ಅಂತಂಬೋದು ವೈವಾಹಿಕ ಜೀವನಕ್ಕೆ ಅಷ್ಟು ಪ್ರಯಾರಿಟಿ ಇಲ್ಲ. ಇವತ್ತು ಎಲ್ಲರ ಮನೆಗಳಲ್ಲೂ ಮೆಜಾರಿಟಿ ಪೀಪಲ್ ಮನೆಗೂ ಅತ್ತೆ ಸೊಸೆಯರ ಗಲಾಟೆ ಇದ್ದಿದ್ದೇ ಇದೆ. ಎಷ್ಟು ಗಲಾಟೆ ಅಂತಂದರೆ ಅದನ್ನೆಲ್ಲ ಕೂಡ ಅನ್ಇಂಟರಪ್ಟೆಡ್ ಆಗಿ ನಾವು 365 ಡೇಸ್ ಸೀರಿಯಲ್ಸ್ ಹಾಕ್ತಾನೇ ಇದ್ದಾರೆ. ಅದೇ ನಮಗೆ ನಿದರ್ಶನ.
ಕನ್ನಡದಲ್ಲಿ ತಗೊಳ್ಳಿ, ತೆಲುಗು, ಹಿಂದಿ ಎಲ್ಲ ಸಿನಿಮಾಗಳಲ್ಲಿ ಇಂಡಿಯಾಲಿ ಫೇಮಸ್ ಏನಂತಂದರೆ ಅತ್ತಿ ಸೊಸೆಯನ್ನು ಇಟ್ಟುಕೊಂಡು ಸೀರಿಯಲ್ ತೆಗೆದ್ರೆ. ಯಾಕಂದರೆ ಎಲ್ಲರ ಮನೆಗೂ ಅದೇ ಗೋಳೆ, ಎಲ್ಲರೂ ನೋಡೋದು ಅದೇ, ಎಲ್ಲರಿಗೂ ಅದೇ ಬೇಕಾಗಿದೆ. ಅಯ್ಯೋ ನಮ್ಮ ಮನೆ ಗಲಾಟೆ ಸಾಕಾಗಿದೆ, ಇನ್ನು ಟಿ ವಿಲಿ ಮತ್ತೆ ನೋಡಬೇಕಾ ಅಂತ ಯಾರೂ ಬೇಸರಿಸಿಕೊಡ್ತಾ ಇಲ್ಲ. ಆ ಟಿ ವಿಲಿ ಸೀರಿಯಲ್ ನೋಡಿ, ಹೌದು ಆ ಸೀರಿಯಲ್ ಹಂಗೆ ಮಾಡಿದ್ದು, ನಮ್ಮ ಮನೆ ಕೂಡ ನಮ್ಮ ಸೊಸೆ ಹೀಗೆ ಆವಾಗವಾಗ ಹೀಗೆ ಮಾಡ್ತಿರ್ತಾಳೆ, ಅವಳು ನನ್ನ ಮೇಲೆ ಏನೋ ಪ್ಲಾನ್ ಮಾಡ್ತಿದ್ದಾಳ, ಇಲ್ಲದನ್ನು ಊಹಿಸಿಕೊಂಡು ಒಬ್ಬರನ್ನೊಬ್ಬರು ರಿವೆಂಜ್ ತಗೊಳ್ಳೋ ಸ್ಥಿತಿಗೆ ನಮ್ಮ ದೇಶ ಬಂದಿದೆ. ಈಗ ಫೋನಲ್ಲೇ ಟಿ ವಿ ಇದೆ, ಫೋನಲ್ಲೇ ಸೀರಿಯಲ್ ನೋಡ್ಕೊಳ್ತೇವೆ. ಒಂದು ವೇಳೆ ಮಿಸ್ ಆಯ್ತು ಅಂದ್ಕೊಳ್ಳಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ನಮಗೆ ಯಾವಾಗ ಬೇಕಾದ್ರೂ ನಾವು ನೋಡ್ಕೋಬೋದು, ಯಾವಾಗ ಬೇಕಾದ್ರೂ ನಮ್ಮ ಜೀವನ ಹಾಳು ಮಾಡಿಕೊಳ್ಬೋದು. ಈ ಥರ ಸ್ಥಿತಿ ಇದೆ. ಸೊ ಇಲ್ಲಿ ಪ್ರಯಾರಿಟಿ ಅತ್ತೆಗೆ ಕೊಟ್ಟರೆ ಏನಾಗ್ತದೆ ಅಂದರೆ, ಅತ್ತೆ ಚೆನ್ನಾಗಿಲ್ಲದ್ರೂ ನಾವು ಚೆನ್ನಾಗಿದ್ರೆ ಸಾಕು. ನಮಗೆ ವೈವಾಹಿಕ ಜೀವನದಲ್ಲಿ ಗಂಡ ಅಥವಾ ಹೆಂಡತಿ ಅವರ ಕಮ್ಯುನಿಕೇಷನ್ ಚೆನ್ನಾಗಿದ್ರೆ ಸಾಕು. ಅತ್ತೆ ಚೆನ್ನಾಗಿಲ್ಲ, ಮಾವ ಚೆನ್ನಾಗಿಲ್ಲ ಅಂತಂಬೋ ವಿಚಾರಕ್ಕೆ ನೀವು ಜಾತಕಗಳನ್ನ ಬಿಟ್ಟುಕೊಂಡ್ರೆ ಇನ್ನು ಜಾತಕಗಳು ಬರಲ್ಲ. ಹಾಗಾಗಿ ಅಂಥ ಪ್ರಶ್ನೆಗಳನ್ನು ಎಂಟರ್ಟೈನ್ ಮಾಡಬೇಡಿ. ಇದು ತಿಳ್ಕೊಳ್ಬೇಕಾದ್ರೆ ಯಾರನ್ನ ಆ ಥರ ಕೇಳಿದ್ರೆ ಯೂಶ್ವಲಿ ಇನ್ನೊಂದು ಕೆಲವೊಮ್ಮೆ ಚೆನ್ನಾಗಿರಲ್ಲ, ಚೆನ್ನಾಗಿದ್ರೂ ಕೂಡ ಕೆಲವೊಮ್ಮೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಇವತ್ತು ಬರುವಂಥ ಅತ್ತಿ ಸೊಸೆಗೆ ಗಲಾಟೆಗಳೆಲ್ಲ ಸಿಲ್ಲಿ ಕ್ವಶನ್ಸೇ. ನನ್ನನ್ನು ಹಿಡಿಸ್ಕೊಡ್ತಾ ಇಲ್ಲ, ನನಗೆ ಗೌರವ ಕೊಡ್ತಾ ಇಲ್ಲ. ದಿನಾಗೂ ಯಾರು ಗೌರವ ಕೊಡ್ತಾರೆ? ಯಾವುದೋ ಊರಿಂದ ಫಸ್ಟ್ ದಿನ ಬಂದರೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಒಂದು ಗೌರವ ಕೊಡ್ತಾರೆ. ದಿನಾಗೂ ಬಂದು ಕಾಲಿಗೆ ನಮಸ್ಕಾರ ಮಾಡಿ, ಅತ್ತೆ ನೀವು ಒಳ್ಳೆಯರು, ನೀವು ನನಗೆ ತಾಯಿ ಇದ್ದಂಗೆ ದಿನಾಗೂ ಆಕೆಗೆ ಸ್ತೋತ್ರ ಮಾಡ್ಲಿಕ್ಕೆ ಆಗ್ತದಾ? ಆಗಲ್ಲ. ಸೊಸೆನೂ ಅಷ್ಟೇ, ಒಂದು ದಿನ ಚೆನ್ನಾಗಿ ನೋಡ್ಕೊತಾರೆ, ದಿನಾಗೂ ನೀನು ಕೆಲಸ ಮಾಡಬೇಡಮ್ಮ, ನೀ ಕಷ್ಟ ಆಗ್ತದಮ್ಮ ಕೂಡಿಸಿಡೋಕ್ಕಾಗುತ್ತದೆ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್, ಇದು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಡೇ ಹೇಗಿರ್ತೋ ಅದೇ ಜೀವನ ಪರ್ಯಂತ ಇರಬೇಕು ಅಂತಂದರೆ ಜೀವನದಲ್ಲಿ ಕೆಲಸಗಳು ನಡೆಯಲ್ಲ. ಮದುವೆಗೆ ಮುಂಚೆ ಹುಡುಗ ಮದುವೆ ಮಾಡ್ಕೊ ಮುಂಚೆ ಲವ್ ಗಿವ್ ಏನಾಯ್ತು ಅಂದ್ಕೊಳ್ಳಿ, ಯಾವ ಟೈಮ್ ಸಿಗತ್ತಾ, ಯಾವಾಗ ಮೊಬೈಲಲ್ಲಿ ಬ್ಯಾಲೆನ್ಸ್ ಇರುತ್ತಾ, ಮಾತಾಡ್ತಾನೇ ಏನು ವಿಷಯ ಇಲ್ಲದು ಕೂಡ, ಏನಿದ್ದಿ, ಹೇಗಿದ್ದಿ, ಚೆನ್ನಾಗಿದ್ಯಾ, ತಿಂದಿಯಾ ಇಲ್ವ, ಇದನ್ನೇ ಕೇಳ್ತಾ ಇರ್ತಾರೆ. ಮದುವೆ ಆದಮೇಲೆ 1 ವರ್ಷ ಆದಮೇಲೆ ಆಫೀಸಿಗೆ ಹೋದ್ಮೇಲೆ ಫೋನ್ ಮಾಡಲಿ, ಸಿಟ್ಟು ಬರ್ತದೆ. ತಿಂತೀನಿ ಹೇಳು, ಯಾಕೆ ಈಗ ಇದ್ದಕ್ಕಿದ್ದ ಯಾಕೆ ಫೋನ್ ಮಾಡಿರಿ, ಅರ್ಜೆಂಟ್ ಇದ್ದರೆ ಫೋನ್ ಮಾಡು ಅಂತ ಹೇಳ್ತಾರೆ. ಮದುವೆ ಮುಂಚೆ ಗಂಟೆ ಮಾತಾಡ್ಬೋದು, ಮದುವೆ ಆದಮೇಲೆ 1 ನಿಮಿಷ 2 ನಿಮಿಷ ಮಾತಾಡೋದು ಕಷ್ಟ ಆಗ್ತದೆ. ಒಂದೇ ಥರ ಇರಲ್ಲ ಯಾರು, ವೈಸ್ ವರ್ಸ, ಒಬ್ಬರ ಬಗ್ಗೆ ಹೇಳ್ತಾರೆ. ಹಾಗಾಗಿ ಇಷ್ಟು ಗಂಡ ಹೆಂಡತಿ ಮಧ್ಯೆ ಇಷ್ಟು ಡಿಸಪ್ಯೂಟ್ಸ್ ಇರೋ ಕಾಲಕ್ಕೆ ಅತ್ತಿ ಚೆನ್ನಾಗಿಲ್ಲ, ಮಾವ ಚೆನ್ನಾಗಿಲ್ಲ ಅಂತ ನೋಡ್ತಾ ಇದ್ರೆ ಇನ್ನು ಮದುವೆಗಳು ಆಗಲ್ಲ. ಸೊ ಇದನ್ನು ಇದನ್ನು ನಾವು ಕ್ಲೈಂಟನ್ನು ಎಜುಕೇಟ್ ಮಾಡಬೇಕು. ಅವ್ರು ಹೇಳಿದ್ದಕ್ಕೆಲ್ಲ ನಾವು ಸಪ್ತಮ ಸ್ಥಾನ ಚೆನ್ನಾಗಿದೆಯಾ ಅಂತ ನೋಡು, ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆ ಕಾರಣ ನೀವು ಒಂದು ಚಂದ್ರನಿಗೆ ಒಂದು ಹೋಮ ಮಾಡಿಸ್ಬಿಡಿ, ಅತ್ತೆ ತುಂಬ ಚೆನ್ನಾಗಿರ್ತಾಳೆ, ಇನ್ನೊಂದು ಗ್ರಹಕ್ಕೊಂದು ಹೋಮ ಮಾಡಿಸ್ಬಿಡಿ, ಮಾವ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ನಮಗೀಗ ಬೆಂಗಳೂರಿನಲ್ಲಷ್ಟೇ ಯಾವುದಿದ್ರೂ ಕೂಡ ಅದಕ್ಕೊಂದು ಹೋಮ ರೆಡಿ ಇರುತ್ತೆ, ಅದು ಮಾಡಿಸ್ಬಿಟ್ರೆ ಸಾಕು. ಮನೆಗೆ ಯಾರೋ ಸತ್ತೋಗಿದ್ದಾರ್ರಿ, 3 ತಿಂಗಳು ಮನೆಗೆ ಇರಬಾರ್ದಂತ ಏನು ಚಿಂತೆ ಇಲ್ಲ, ನಿಮ್ಮ ಮನೆಗೆ ಒಂದು ಹೋಮ ಮಾಡಿಸ್ಬಿಡ್ತೀವಿ, ನೀವೆಲ್ಲಿ ಹೋಗೋದು ಬೇಕಾಗಿಲ್ಲ, ಈ ಥರ ಹೇಳ್ತಾರೆ. ಎಲ್ಲದಕ್ಕೂ ಮದುವೆ ಆಗ್ತಾ ಇಲ್ಲ, ಒಂದು ಕುಂಭ ವಿವಾಹ ಮಾಡಿಸ್ಬಿಡಿ, ಅರ್ಕ ವಿವಾಹ ಮಾಡಿಸ್ಬಿಡಿ, ಬೃಹತಿ ಶಾಸ್ತ್ರಿಯಾಗ, ಅವ್ರಿಗೆ ಏನೇನು ಬರುತ್ತೋ ಹೋಮಗಳು ಎಲ್ಲವನ್ನು ನಿಮಗೆ ಹಾಕಿಬಿಡ್ತಾರೆ. ನಮಗೇನು ಗೊತ್ತು ಅದರಿಂದ ಆಗ್ತದೆ, ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ದ್ವೇಷ ಮಾಡುವಂಥವನು ಅಲ್ಲ. ಕರೆಕ್ಟ್ ಕೊಡಬೇಕು. ಜ್ವರ ಬಂದಿದೆ, ಡೋಲೋ 650 ಹಾಕ್ಕೊಳ್ಳಿ, ಒಳ್ಳೇದು. ಹೊಟ್ಟೆ ನೋವು ಬಂದು ಕೂಡ ಡೋಲೋ 650ನೇ, ಅದೇ ಹಾಕ್ಕೋಬೇಕಾ? ಇದು ಕಷ್ಟ. ಅದಕ್ಕೆ ಜನಗಳನ್ನು ಸ್ವಲ್ಪ ಎಜುಕೇಟ್ ಮಾಡಿ. ಈ ಥರ ಸೊಸೆ ಬಗ್ಗೆ, ಅತ್ತೆ ಬಗ್ಗೆ ಕೇಳಿದ್ರೆ, ಈ ಗಂಡ ಚೆನ್ನಾಗಿದ್ರೆ ಸಾಕು, ಇದನ್ನೆಲ್ಲ ನೋಡ್ಕೊಳ್ತಾ ಇದ್ರೆ ನಿಮಗೆ ಒಳ್ಳೆ ಹುಡುಗ ಸಿಗಲ್ಲ, ಹುಡುಗ ಮಿಸ್ ಆಗಿಬಿಡ್ತಾರೆ ಅಂತ ಎಜುಕೇಟ್ ಮಾಡಬೇಕು. ಮೂಲ ನಕ್ಷತ್ರ ಕೂಡ ಅಷ್ಟೇ, ಕೇಸ್ ಸ್ಟಡೀಸ್ ಮೆಜಾರಿಟಿ ಏನೂ ಇಲ್ಲ, ಆರಾಮ ಮಾಡ್ಕೊಳ್ಳಿ, ಸಪ್ರೇಟ್ ಆಗಿರ್ರಿ ಅಂತ ಹೇಳಿ. ಆಮೇಲೆ ಈ ಮತಾಂತರ ವಿವಾಹ ವಿಚಾರ, ಆಲ್ರೆಡಿ ಅವರ ಮನಸ್ಸಿನಲ್ಲಿ ಮದುವೆ ಆಗಬೇಕು ಅಂತ ಅಂಬೋದು ಬಿದ್ದುಬಿಟ್ರೆ ಇನ್ನು ಯಾರು ಬೇಕು ಅಂದ್ರೂ ಮಾಡೋಕ್ಕಾಗಲ್ಲ. ಅವ್ರು ಬೇಡ ಅನ್ನಲ್ಲ, ಅಷ್ಟೊಳಗೆ ಊರಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಅಂದ್ಕೊಳ್ಳಿ, ಬೇರೆ ಹುಡುಗನ ಕೂಡ ಯಾರೂ ಕೊಡಲ್ಲ. ಹಾಗಾಗಿ ಇಂಥ ಸೆನ್ಸಿಟಿವ್ ಮ್ಯಾಟರ್ಸನ್ನು ಡೀಲ್ ಜ್ಯೋತಿಷ್ಯದಲ್ಲಿ ಮಾಡಬೇಡಿ. ಯಾಕೆಂದರೆ ದೆರ್ ಈಸ್ ನೋ ಚಾಯ್ಸ್. ಲವ್ ಮ್ಯಾರೇಜ್ ಅಂದ್ರೇ ದೆರ್ ಈಸ್ ನೋ ಚಾಯ್ಸ್ ಅಂತ ಅರ್ಥ. ಲವ್ ಮ್ಯಾರೇಜ್ಗೆ ಮತ್ತೆ ಪ್ರತ್ಯೇಕವಾಗಿ ಜಾತಕದಲ್ಲಿ ನೋಡೋದೇನು, ಚಾಯ್ಸ್ ಇದ್ರೇ ಜಾತಕ. 2-3 ಜಾತಕ ತಂದು ಯಾವ ಹುಡುಗಿಯನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಜೀವನ ತುಂಬ ಸುಭಿಕ್ಷವಾಗಿರುತ್ತೆ, ನನಗೆ ಅನುಕೂಲವತಿಯಾಗಿರ್ತಾಳೆ ಅಂತಂದ್ರೆ ಲೆಕ್ಕ. ಆಲ್ರೆಡಿ ಲವ್ ಅಂದರೆ ಒಬ್ಬಳೇ ಹುಡುಗಿ ಇರೋದು, ಆ ಒಬ್ಬಳೇ ಹುಡುಗಿನ ಇನ್ನೇನು ಚೂಸ್ ಮಾಡಲಿ? ನಾನು ಈ ಹುಡುಗಿನ ಮದುವೆ ಮಾಡ್ಕೋತೀನಿ, ಜಾತಕ ನೋಡಿ, ಏನು ನೋಡಬೇಕು? ಹೇಗಿದ್ರು ಅವ್ನು ಮದುವೆ ಮಾಡ್ಕೊಳ್ಳೋದೆ, ಚೆನ್ನಾಗಿದ್ರು ಮಾಡ್ಕೊಳ್ಳೋದೆ, ಚೆನ್ನಾಗಿಲ್ಲದಿದ್ರು ಮಾಡ್ಕೊಳ್ಳೋದೆ, ಇನ್ನು ನಾವೇನು ನೋಡೋದಿದೆ? ಇಲ್ಲಾಂದ್ರೆ ಏನಾದರೂ ಹೋಮ ಇದ್ದರೆ ಹೇಳ್ತೀರೇನು?
ಹೋಮ ಏನೂ ಬೇಡ, ಇಬ್ಬರು ಏನೇ ಕಷ್ಟ ಬಂದರೂ ಒಂದಾಗಿರಿ, ಅದು ಒಂದು ಕಮಿಟ್ಮೆಂಟ್ ತಗೊಳ್ಳಿ ಅಂತ ಹೇಳಬೇಕು. ಹೋಮ ಹೇಳ್ಬೋದು, ದಟ್ ಇಸ್ ದ ಲಾಸ್ಟ್ ಪ್ರಯಾರಿಟಿ. ಎಲ್ಲದಕ್ಕೂ ಹೋಮದ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಆಮೇಲೆ ವಾರ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಬೇಕಾದ್ರೆ ನೀವು ಲೌಕಿಕವಾಗಿ ನ್ಯೂಸ್ ನೋಡ್ಕೊಳ್ಳಿ, ಲೌಕಿಕವಾಗಿ ಪ್ರೆಡಿಕ್ಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ರಷ್ಯಾ ಗೆಲ್ತದೋ, ಅಮೆರಿಕ ಉಕ್ರೇನ್ ಗೆಲ್ಲಿತದ, ಇವ್ರು ಸಪೋರ್ಟ್ ಮಾಡ್ತಾರ, ಒಂದು ವೇಳೆ ಅಮೆರಿಕ ಅವರು ಯುದ್ಧಕ್ಕೆ ಬಂದರೆ ರಷ್ಯಾ ಅವ್ರಿಗೆ ಚೈನಾ ಸಪೋರ್ಟ್ ಮಾಡುತ್ತಾ, ಮತ್ತು ಹೇಗೂ ಇಂಡಿಯಾ ಸಪೋರ್ಟ್ ಮಾಡುತ್ತಾ, ಇಂಡಿಯಾ ಯಾವ ಸ್ಟ್ಯಾಂಡ್ ತಗೊಳುತ್ತೆ, ಇದೆಲ್ಲ ಲೌಕಿಕವಾಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಜಾತಕಕ್ಕೆ ಕನೆಕ್ಟ್ ಮಾಡಬೇಡಿ, ಕಾಲಕ್ಷೇಪಕ್ಕೆ. ಇದೆಲ್ಲ ಕೂಡ ಏನಿದೆ, ಹಳ್ಳಿಯಲ್ಲಿ ಒಂದು ಸಣ್ಣ ಟೀ ಶಾಪಲ್ಲಿ ಬೆಳಗ್ಗೆ ಹೋಗಿ ಒಂದು ಟೀ ತಗೊಂಡು ಆ ಗಿಡದ ಕೆಳಗೆ ಒಂದು ಇದರ ಮೇಲೆ ಕೂತ್ಕೊಂಡು ಪ್ರಪಂಚದ ಬಗ್ಗೆ ಮಾತಾಡೋರು ಇದ್ದಾರೆ. ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆ ಜ್ಯೋತಿಷ್ಯಕ್ಕೆ ಲಿಂಕ್ ಮಾಡೋದು ಬೇಡ. ಇನ್ ಕೇಸ್ ಯಾರಾದರೂ ಆ ಥರ ಲಿಂಕ್ ಮಾಡಿ ಈ ಥರ ಅನಾಲಿಸಿಸ್ಸು ಆರ್ಟಿಕಲ್ಸು ಏನಾದರೂ ಇದ್ದರೂ ಕೂಡ ನನ್ನ ಒಪಿನಿಯನ್ ಪ್ರಕಾರ ಅದು ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್ ಅಂತೀನಿ. ಯಾಕೆಂತಂದರೆ ಸಂಹಿತಾ ಭಾಗದಲ್ಲಿ ಮಾತ್ರವೇ ಪ್ರಕೃತಿ ರಿಲೇಟೆಡ್ ವಿಷಯಗಳೆಲ್ಲ ಇರುತ್ತೆ. ಆ ಸೂತ್ರಗಳನ್ನ ಅಧ್ಯಯನ ಮಾಡಿದವರು ಇಲ್ಲ, ಯಾರು ಮಾಡಿದರೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ಕೇವಲ ಟ್ರಾನ್ಸ್ಲೇಷನ್ ಎಂತೀವಿ ಅದನ್ನು ಲೆಕ್ಸಿಕಲ್ ಮೀನಿಂಗ್ ಅಂತ ತಿಳ್ಕೊಂಡಿರ್ತಾರೆ. ಅದರಿಂದ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಸೊ ಇದು ಇವತ್ತಿನ ಈ 4 ಪ್ರಶ್ನೆಗಳ ಉತ್ತರ. ಸಮಯ ಆಲ್ಮೋಸ್ಟ್ 1 ಅವರ್ ಆಗೋಗಿದೆ. ಇನ್ನು ಒಂದೇ ಒಂದು ಪ್ರಶ್ನೆ ಮಾತ್ರ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟು ಸ್ಟಾಪ್ ಮಾಡ್ತೇನೆ. ಬರೋ ಕ್ಲಾಸ್ನಲ್ಲಿ ಮತ್ತಿಷ್ಟು ಪ್ರಶ್ನೆಗಳನ್ನು ನಾವು ಉತ್ತರವನ್ನು ನೋಡೋಣ. ಏನಾದರೂ ಪ್ರಶ್ನೆ ಇದ್ದರೆ ಒಂದು ಪ್ರಶ್ನೆ ಮಾತ್ರ ಹೇಳಿ, ನಾನು ಮತ್ತೆ ನನಗೆ ಬೇರೆ ವರ್ಕ್ ಇರೋದ್ರಿಂದ ನಾವು ಮೂವ್ ಆಗಬೇಕಾಗುತ್ತೆ. ಹೇಳಿ, ಏನಾದರೂ ಪ್ರಶ್ನೆ ಇದೆ.